Hi, hello everyone. Namaskara ಎಲ್ರಿಗೂ ಹೇಗಿದ್ದೀರಾ ಎಲ್ರು? I hope you all doing good. So now he in the class 9th biologyಯಲ್ಲಿ the fundamental unit of life the cell ಬಗ್ಗೆ ತಿಳ್ಕೊಳ್ತಾ ಇದ್ದು ಹೌದಲ್ವಾ? ಸೊ ನಾವು ತುಂಬಾ ಆರ್ಗನಲ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ and I hope you have practiced all the organelles, their structure and functions. Today I'm just going to continue the topic. ಇನ್ನು 3 ಇಂಪಾರ್ಟೆಂಟ್ ಆರ್ಗನಲ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಇನ್ನೊಂದು ಕಾನ್ಸೆಪ್ಟ್ ಇದೆ, ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ವಿದೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಾಟ್ ಆರ್ ದ ಟಾಪಿಕ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ? ಯಾವ ಟಾಪಿಕ್ಸ್ ಅನ್ನು ನಾವು ತಿಳ್ಕೊಳ್ತಾ ಇದ್ದೀವಿ? ದೇ ಆರ್ ಹಿಯರ್. ಎಸ್, ದ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಚಾಪ್ಟರ್ ಅಲ್ಲಿ ಇವತ್ತು ನಾವು ಮೈಟೋಕಾಂಡ್ರಿಯಾ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ and the next organelle is the plastids, so which are present only in plant cell ಅಲ್ಲಿ ಮಾತ್ರ ಇರೋ ಆರ್ಗನೆಲ್ಗಳು ಪ್ಲಾಸ್ಟಿಡ್ಗಳು, ಅದ್ರ ಬಗ್ಗೆ ತಿಳ್ಕೊಳ್ತೀವಿ. ಅಂಡ್ ದ ನೆಕ್ಸ್ಟ್ ವ್ಯಾಕ್ಯೂಲ್ಸ್, ದೇ ಆರ್ ಪ್ರೆಸೆಂಟ್ ಇನ್ ಬೋತ್ ಪ್ಲಾಂಟ್ ಅಂಡ್ ಅನಿಮಲ್ಸ್ ಅಲ್ಲಿ ಎರಡರಲ್ಲೂ ಇರುತ್ತೆ. ಬಟ್ ದೇರ್ ಸ್ಟ್ರಕ್ಚರ್ ಮೀನ್ಸ್ ದೇರ್ ಸೈಜ್ ಅಂಡ್ ದ ನಂಬರ್ಸ್ ಮೇ ವೇರಿ ಆಗುತ್ತೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೆ ರಿಲೇಟೆಡ್ ಆಗಿರೋ ಕೆಲವು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಮೈಟೋಕಾಂಡ್ರಿಯಾ, ಪ್ಲಾಸ್ಟಿಡ್ಸ್, ಸೊ ಅದರ ಒಳಭಾಗದಲ್ಲೇ ಕ್ಲೋರೋಪ್ಲಾಸ್ಟ್ ಅನ್ನು ನಾವು ತಿಳ್ಕೊಂತೀವಿ. ಅಂಡ್ ದ ನೆಕ್ಸ್ಟ್ ವ್ಯಾಕ್ಯೂಲ್. ಇವು ಮೂರನ್ನು ಕೂಡ ನಾವು ಡಿಸ್ಕಸ್ ಮಾಡಬೇಕು. ಯಾವುದೇ ಆರ್ಗನೆಲ್ ಆಗಲಿ ಈ 3 ಕಾನ್ಸೆಪ್ಟ್ಗಳನ್ನ ನೆನ್ಪಿಟ್ಕೊಳ್ಳಿ. ಒಂದು, ಅದು ಕಾಮನ್ ಆಗಿ ಏನು ಫಂಕ್ಷನ್ ಅನ್ನ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಮೈಟೋಕಾಂಡ್ರಿಯಾ ಅಂತ ಮೈಂಡ್ ಅಲ್ಲಿ ಬಂದ ತಕ್ಷಣ ಯು ಹ್ಯಾವ್ ಟು ರಿಮೆಂಬರ್ ದಟ್ ಇಟ್ಸ್ ಎ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಹೇಳ್ಬಿಟ್ಟು, ಸೊ ಅದು ನೆನಪಿರ್ಬೇಕು. ಸೆಕೆಂಡ್, ಒಂದು ಸ್ಟ್ರಕ್ಚರ್ ತುಂಬಾ ಇಂಪಾರ್ಟೆಂಟ್. ಯಾವ ಶೇಪ್ ಅಲ್ಲಿ ಇರುತ್ತೆ, ಎಷ್ಟು ಲೇಯರ್ಗಳಿರುತ್ತೆ, ಸೊ ಅದರಲ್ಲಿರೋ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಯಾವುದು, ಏನು ಫಂಕ್ಷನ್ ಮಾಡುತ್ತೆ, ಯಾಕೆ ಆ ಥರ ಮಾಡಿಫೈ ಆಗಿರುತ್ತೆ ಅಂತ ಗೊತ್ತಿರಬೇಕು. ಸೊ ಲೈಕ್ ವೈಸ್, ಸೊ ಜನರಲ್ ಫಂಕ್ಷನ್ಸ್ಗಳು ಜನರಲ್ ಆಗಿ ಏನು ಫಂಕ್ಷನ್ ಮಾಡುತ್ತೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆನಾ? ಸೊ ದ ವೆರಿ ಫಸ್ಟ್ ಕಾನ್ಸೆಪ್ಟ್ ಇಸ್ ಹಿಯರ್, ದಟ್ ಈಸ್ ಕಾಲ್ಡ್ ಮೈಟೋಕಾಂಡ್ರಿಯಾ. ಏನಾಗಿದ್ರೆ ಮೈಟೋಕಾಂಡ್ರಿಯಾ ಅಂತ ಹೇಳಿದ್ರೆ, ಯು ನೋ ದಟ್ ಇಟ್ಸ್ ಅ ಡಬಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನೆಲ್ ಪ್ರೆಸೆಂಟ್ ಇನ್ ಬೋತ್ ಪ್ಲಾಂಟ್ ಅಂಡ್ ಅನಿಮಲ್ ಸೆಲ್. ಪ್ಲಾಂಟ್ ಮತ್ತೆ ಅನಿಮಲ್ಸ್ ಅಲ್ಲಿ ಎರಡರೂ ಇರ್ತಕ್ಕಂಥ ಒಂದು ಡಬಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನೆಲ್ಸ್ ಆಗಿರುತ್ತೆ. ಓಕೆ, ಸೊ ಇಟ್ಸ್ ಕಾಮನ್ಲಿ ನೋನ್ ಆಸ್, ಇದನ್ನ ಕಾಮನ್ ಆಗಿ ಏನಂತ ಹೇಳ್ತೀವಿ? ಪವರ್ ಹೌಸ್ ಆಫ್ ದ ಸೆಲ್. So it is commonly known as power house of the cell. Power house of the cell. So ಯಾಕೆ ಆ ತರ ಹೇಳ್ತೀವಿ? Justify the statement ಅಂತ ಕೇಳಬಹುದು. Okay? Mitochondria are commonly called power house of the cell. Justify the statement. ಅದನ್ನ ನಾವು justify ಮಾಡಬೇಕು, ಯಾಕೆ ಆ ತರ ಹೇಳ್ತೀವಿ ಅಂತ ಹೇಳ್ಬಿಟ್ಟು. We know that it's the site of aerobic respiration. So where the complete oxidation of glucose will takes place to release the energy in the form of ATP, and our body cells utilizes the ATP. ಆ ಎನರ್ಜಿಯನ್ನು ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಫಾರ್ ದ ವೇರಿಯಸ್ ಮೆಟಬಾಲಿಕ್ ಆಕ್ಟಿವಿಟೀಸ್. ಅದು ಕೆಮಿಕಲ್ ಅಥವಾ ಮೆಕ್ಯಾನಿಕಲ್ ಯಾವುದೇ ತರ ಆಗಿರಲಿ, ಆ ಆಕ್ಟಿವಿಟೀಸ್ಗಳಾಗಬೇಕು ಅಂತ ಹೇಳಿದ್ರೆ ಎನರ್ಜಿ ಬೇಕಾಗತ್ತೆ. ಆ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡೋದೇನಾಗಿರುತ್ತೆ? ಮೈಟೋಕಾಂಡ್ರಿಯಾ ಆಗಿರುತ್ತೆ. ಸೊ ಹಾಗಾಗಿ ಮೈಟೋಕಾಂಡ್ರಿಯಾ ಈಸ್ ಕಾಮನ್ಲಿ ಕಾಲ್ಡ್, ಇದನ್ನ ಕಾಮನ್ ಆಗಿ ಏನಂತ ಹೇಳ್ತಾ ಇದ್ದೀವಿ? ಪವರ್ ಹೌಸ್ ಆಫ್ ದ ಸೆಲ್ ಅಂತ ಹೇಳ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ ಆಗಿದ್ರೆ ಮೈಟೋಕಾಂಡ್ರಿಯಾ ಯಾವ ತರ ಇರುತ್ತೆ, ಎಲ್ಲಿರುತ್ತೆ ಅಂತ ಹೇಳ್ಬಿಟ್ಟು. ಎಸ್, ಸೊ ವಾಟ್ ಈಸ್ ಮೈಟೋಕಾಂಡ್ರಿಯಾ ನಾವು? ಇಟ್ಸ್ ಅ double membrane bounded organelle. Double membrane bounded organelle. Membrane bounded organelle. ಎರಡು ಲೇಯರ್ಗಳಿಂದ ಏನಾಗಿರುತ್ತೆ? ಇದು ಕವರ್ ಆಗಿರುತ್ತೆ. Hence it is called double membrane bounded organelle. So this presence of membrane over the organelle, it is a characteristic feature of eukaryotes. ಸೊ ಪ್ರೊಕ್ಯಾರಿಯೋಟ್ ಮತ್ತೆ ಯುಕ್ಯಾರಿಯೋಟ್ಗಳನ್ನ ತಿಳ್ಕೊಳ್ಳುವಾಗ we have discussed that. So now one of the major difference in between them, in prokaryotes organelles are present but they are usually non-membrane bound organelles. ಅದರಲ್ಲಿ membrane bound ಇರೋದಿಲ್ಲ, ಅಂದ್ರೆ membranes ಗಳು ಇರೋದಿಲ್ಲ. But in the case of eukaryotic cells, they have membrane bound organelles like plastids, vacuoles, chloroplast. ಈ ತರ ಎಲ್ಲಗಳನ್ನ ನಾವು ನೋಡಬಹುದು, ಇನ್ಕ್ಲೂಡಿಂಗ್ ದ ಮೈಟೋಕಾಂಡ್ರಿಯಾ. ಓಕೆ, ಸೊ ಇದರಲ್ಲಿ 2 ಲೇಯರ್ಗಳಿರುತ್ತೆ. ದ ಔಟರ್ಮೋಸ್ಟ್ ಲೇಯರ್ ಈಸ್ ಯೂಶುವಲಿ ಸ್ಮೂತ್ ಅಂಡ್ ಆಲ್ಸೋ ಪೋರಸ್. ಸ್ಮೂತ್ ಆಗಿರುತ್ತೆ, ಪೋರಸ್ ಆಗಿರುತ್ತೆ. ಬಟ್ ದ ಇನ್ನರ್ ಮೋಸ್ಟ್ ಅಂತ ಇರೋ 2 ಲೇಯರ್ಗಳಲ್ಲಿ, ಸೊ ದ ಇನ್ನರ್ ಲೇಯರ್ ಈಸ್ ಯೂಶುವಲಿ having number of infolding structures called cristae. ಅದನ್ನ ಕ್ರಿಸ್ಟೆ ಅಂತ ಹೇಳ್ತೀವಿ. ಹಾಗಾಗಿ ಸಿಂಪಲ್ ಆಗಿ ಡಬಲ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ರಿಲೇಟೆಡ್ ಆಗಿರೋ ಇನ್ನೊಂದನ್ನ ಬರೆಯೋಣ. ಏನಂತ ಹೇಳಿದ್ರೆ, ಸೊ ದೇ ಪ್ರೆಸೆಂಟ್ ಇನ್ ಬೋತ್ ಪ್ಲಾಂಟ್ ಅಂಡ್ ಅನಿಮಲ್ ಸೆಲ್ಸ್. ಸೊ ಐ ಆಮ್ ಜಸ್ಟ್ ರೈಟಿಂಗ್
they present in both plant and animal cell. Plant and animal cell ಎರಡರಲ್ಲೂ ಕೂಡ ನಾವು ಇದನ್ನ ನೋಡಬಹುದು. ಓಕೆನಾ? ಸೊ ಅದಷ್ಟೇನಾ? ಸೊ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಬರೀಬೇಕಾಗಿರೋದು, ವಾಟ್ ಇಸ್ ದಿಸ್? ಪವರ್ ಹೌಸ್ ಆಫ್ ದ ಸೆಲ್. ಯಾಕೆ ಪವರ್ ಹೌಸ್ ಆಫ್ ದ ಸೆಲ್ ಎನರ್ಜಿನ ರಿಲೀಸ್ ಮಾಡುತ್ತೆ? ಎನರ್ಜಿ ರಿಲೀಸ್ ಮಾಡಬೇಕು ಅಂತ ಹೇಳಿದ್ರೆ ದೇರ್ ಮಸ್ಟ್ ಬಿ ಎ ಫಂಕ್ಷನ್, ದೇರ್ ಮಸ್ಟ್ ಬಿ ಎ ಪ್ರೋಸೆಸ್. ಏನೋ ಒಂದು ಪ್ರೋಸೆಸ್ ಆಗ್ತಾ ಇರಬೇಕು. ಏನದು? ದಟ್ ಈಸ್ ಕಾಲ್ಡ್ ಏರೋಬಿಕ್ ರೆಸ್ಪಿರೇಷನ್. ದ ರೆಸ್ಪಿರೇಷನ್ ನಾವು ಪ್ರೀವಿಯಸ್ ಅಲ್ಲಿ ತಿಳ್ಕೊಂಡಿರ್ತೀವಿ, ನೀವು ಮುಂದೆ ತಿಳ್ಕೊಂತೀರಾ ಕ್ಲಾಸ್ 10 ನಲ್ಲಿ. ಸೊ ಅದರಲ್ಲಿ ಎರಡು ತರ ಇರುತ್ತೆ, ಏರೋಬಿಕ್ ರೆಸ್ಪಿರೇಷನ್ ಮತ್ತೆ ಎನೇರೋಬಿಕ್ ರೆಸ್ಪಿರೇಷನ್. ಸೊ ಫಸ್ಟ್ ಸ್ಟೆಪ್ ಆಫ್ ರೆಸ್ಪಿರೇಷನ್ ಲೈಕ್ a glucose into pyruvic acid or pyruvate that takes place in the cytoplasm of the cell. But that pyruvate 3 carbon organic molecule is converted into, so the carbon dioxide, water and energy that will takes place within the mitochondria. ಓಕೆ, ಹಾಗಾಗಿ ಎಂಟೈರ್ ಗ್ಲೂಕೋಸ್ ಬ್ರೇಕ್ ಡೌನ್ ಆಗೋದು ಮೈಟೋಕಾಂಡ್ರಿಯಾದಲ್ಲಿ. ಸೊ ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ಮೈಟೋಕಾಂಡ್ರಿಯಾ. ಸೊ ಇಟ್ಸ್ ಅ ಸೈಟ್ ಆಫ್ ಏರೋಬಿಕ್ ರೆಸ್ಪಿರೇಷನ್, ಸೈಟ್ ಆಫ್ ಏರೋಬಿಕ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಬೇಕಿದನ್ನ. ಸೊ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಆರ್ಗನೆಲ್ ಇಸ್ ದ ಸೈಟ್ ಆಫ್ ಏರೋಬಿಕ್ ರೆಸ್ಪಿರೇಷನ್? ಎಲ್ಲಿ ಏರೋಬಿಕ್ ರೆಸ್ಪಿರೇಷನ್ ಆಗುತ್ತೆ ಅಂತ ಕೇಳಿದ್ರೆ ಮೈಟೋಕಾಂಡ್ರಿಯಾದಲ್ಲಿ. ಸೊ ವಾಟ್ ಈಸ್ ದಿಸ್ ಏರೋಬಿಕ್ ರೆಸ್ಪಿರೇಷನ್? ರೆಸ್ಪಿರೇಷನ್ ಅಂದ್ರೆ ಗೊತ್ತು ನಮಗೆ. ಸೊ ಕಂಪ್ಲೀಟ್ ಆರ್ ಇಟ್ ಮೇ ಬಿ ಇನ್ಕಂಪ್ಲೀಟ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್, ಓಕೆ, ಟು ರಿಲೀಸ್ ದ ಎನರ್ಜಿ. ಗ್ಲೂಕೋಸ್ ಬ್ರೇಕ್ ಡೌನ್ ಆಗೋದು, ಕಂಬಷನ್ ಆಗೋದು. ಸೊ ಇಫ್ ದೇ ಆರ್ ಯುಟಿಲೈಸಿಂಗ್ ದ ಆಕ್ಸಿಜನ್ ಟು ಬ್ರೇಕ್ ಡೌನ್ ದ ಗ್ಲೂಕೋಸ್, hence it is called aerobic. Aero means there it is indicating air. ಸೊ ಅದು ಏರ್ ಅಂತ ಹೇಳಿದ್ರೆ ಆಕ್ಸಿಜನ್ ಅಂತ ಅರ್ಥ. ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ if the respiration is taking place, that is called aerobic respiration. ಓಕೆ, ಸೊ ಅವಾಗ ಏನಾಗುತ್ತೆ? ಎನರ್ಜಿ ರಿಲೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಇವಾಗ ಸ್ಟ್ರಕ್ಚರ್ ಬಗ್ಗೆ ಮಾತಾಡೋಣ. ಆಸ್ ಐ ಸೆಡ್, ಇಟ್ಸ್ ಅ ಡಬಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನೆಲ್. ಸೊ ಔಟರ್ ಮೆಂಬ್ರೇನ್ ಏನಿರುತ್ತೆ, ಔಟರ್ ಮೆಂಬ್ರೇನ್ ಈಸ್ ಸ್ಮೂತ್ ಅಂಡ್ ಪೋರಸ್. ಮೆಂಬ್ರೇನ್ ಈಸ್ ಸ್ಮೂತ್ ಅಂಡ್ ಪೋರಸ್ ಅಂತ ಹೇಳ್ತೀವಿ. and porous. So in the sense having number of pores on it. So next inner membrane ಏನಿದೆ, inner membrane having number of infolding structures. ಅದರ ಒಳಭಾಗದಲ್ಲಿ ಮೆಂಬ್ರೇನ್ ಅಲ್ಲಿ ಇನ್ಫೋಲ್ಡಿಂಗ್ ಸ್ಟ್ರಕ್ಚರ್ಸ್ ಗಳಿರುತ್ತೆ. ಇಟ್ ಇಸ್ ಮಾಡಿಫೈಡ್ ಇಂಟು ಇನ್ಫೋಲ್ಡಿಂಗ್ ಸ್ಟ್ರಕ್ಚರ್. ಸೊ ಫೋಲ್ಡೆಡ್ಸ್ ಗಳಿರುತ್ತೆ ಅಂತ ಅರ್ಥ. ಇನ್ಫೋಲ್ಡಿಂಗ್ಸ್ ಗಳಿರುತ್ತೆ. ದೀಸ್ ಇನ್ಫೋಲ್ಡಿಂಗ್ಸ್ ಆರ್ ಕಾಲ್ಡ್ ಕ್ರಿಸ್ಟೆ ಅಂತ ಹೇಳ್ತೀವಿ. ಅಂಡ್ ದೇರ್ ಇಸ್ ಎ ಮ್ಯಾಟ್ರಿಕ್ಸ್ ವಿತ್ ಇನ್ ದಟ್. ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಗ್ರೌಂಡ್ ಸಬ್ಸ್ಟೆನ್ಸ್. ಸೊ ಯಾವುದೇ ಆರ್ಗನೆಲ್ ತೆಗೆದುಕೊಂಡ್ರು ಒಳಭಾಗದಲ್ಲಿ ಒಂದಲ್ಲ ಒಂದು ರೀತಿ ಗ್ರೌಂಡ್ ಸಬ್ಸ್ಟೆನ್ಸ್ ಇರುತ್ತೆ. ಓಕೆ, ಸೊ ದಟ್ ಮೇ ಬಿ ದ ಕ್ಲಿಯರ್ ಜೆಲ್ಲಿ ಲೈಕ್ ಫ್ಲೂಯಿಡ್. ಇಟ್ ಮೇ ಬಿ ವಿ ಯೂಸ್ ಟು ಕಾಲ್ ಇಟ್ ಆಸ್ ಎ ಸೈಟೋಪ್ಲಾಸಮ್. ಬೇರೆ ಆರ್ಗನೆಲ್ಸ್ ಗಳಿಗೆ ಬಂದಾಗ ನಾವು ಅದನ್ನ ಸ್ಟ್ರೋಮಾ ಅಂತ ಹೇಳ್ಬೋದು, ನಾರ್ಮಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೋದು. ಸೊ ಆ ಥರ ಇಲ್ಲೂ ಕೂಡ ಏನಿರುತ್ತೆ. ಸೊ ವಿತಿನ್ ದ ಸೈಟೋಪ್ಲಾಸಮ್, within the mitochondria, there is a ground substance called matrix. So matrix is present within that. ಅದರ ಒಳಭಾಗದಲ್ಲಿ ಮ್ಯಾಟ್ರಿಕ್ಸ್ ಇರುತ್ತೆ. Okay, that is the ground substance I am writing here. Ground substance you can say. Okay, so next ಏನಾಗುತ್ತೆ ಇವಾಗ? ಇನ್ಫೋಲ್ಡಿಂಗ್ ಸ್ಟ್ರಕ್ಚರ್ಸ್ ಆಫ್ ಕ್ರಿಸ್ಟೆ ಅಂತ ಹೇಳಿದ್ನಲ್ಲ, ಯಾಕೆ ಇರುತ್ತೆ? ಬಿಕಾಸ್ ದಟ್ ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ. ಯಾವುದೇ ಆರ್ಗನೆಲ್ಸ್ಗಳಲ್ಲಿ, ಯಾವುದೇ ಆರ್ಗನ್ಗಳಲ್ಲಿ ನಮ್ಮ ಬಾಡಿಯಲ್ಲಿ ನೋಡಿರ್ಬೋದು ನೀವು. ಸೊ ದ ಇನ್ನರ್ ಲೈನಿಂಗ್ ಆಫ್ ದ ಇಂಟೆಸ್ಟೈನ್ ಹ್ಯಾವಿಂಗ್ ನಂಬರ್ ಆಫ್ ಮೈಕ್ರೋವಿಲ್ಲೈ, ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ದಟ್ ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ ಫಾರ್ ದ ಅಬ್ಸಾರ್ಪ್ಷನ್ ಅಂತ ಹೇಳಿರ್ತೀವಿ. ಸೊ ಇಲ್ಲೂ ಕೂಡ ಅಷ್ಟೇನೆ, ಇಟ್ ಇನ್ಕ್ರೀಸಸ್ ದ ಅಬ್ಸಾರ್ಪ್ಷನ್ ಸರ್ಫೇಸ್ ಏರಿಯಾ. ಫಾರ್ ವಾಟ್ ಪರ್ಪಸ್? ಬಿಕಾಸ್ ಇಟ್ ಪ್ರೊವೈಡ್ಸ್ ದ ಸೈಟ್ ಫಾರ್ ದ ATP ಫಾರ್ ದ ಕೆಮಿಕಲ್ ರಿಯಾಕ್ಷನ್. ಅಲ್ಲಿ ATP ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಅಲ್ಲಿ ಗ್ಲೂಕೋಸ್ ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಆಗುತ್ತೆ ಟು ರಿಲೀಸ್ ದ ಎನರ್ಜಿ. ಓಕೆನಾ? ಸೊ ಹಾಗಾಗಿ, ಸೊ ದಿಸ್ ಈಸ್ ದ ಸ್ಟ್ರಕ್ಚರ್. ಐ ಆಮ್ ಜಸ್ಟ್ ರೈಟಿಂಗ್ ದ ಡಯಾಗ್ರಾಮ್, ಅ ವೆರಿ ಸಿಂಪಲ್ ಡಯಾಗ್ರಾಮ್ ಹಿಯರ್. ಯು ಕಮ್ ಟು ನೋ ಹೌ ದಟ್ ಲುಕ್ಸ್, ಯಾವ ತರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಕನ್ಸಿಡರಿಂಗ್ ದಟ್ ದಿಸ್ ಈಸ್ ದ ಮೈಟೋಕಾಂಡ್ರಿಯಾ, ಈ ತರ ಇದೆ. ಓಕೆ, ಸಿಂಪಲ್ ಆಗಿರೋ ಒಂದು ಮೈಟೋಕಾಂಡ್ರಿಯಾ ಬರಿತಾ ಇದ್ದೀನಿ. ಅಂಡ್ ನೌ ಯು ಕ್ಯಾನ್ ಅಬ್ಸರ್ವ್ ದೇರ್ ಇಸ್ ಒನ್ ಮೋರ್ ಸ್ಟ್ರಕ್ಚರ್ ವಿತ್ ಇನ್ ದಟ್. Okay, but I am writing with a folded structure. ಈ ಥರ folded structureಗಳನ್ನ ಬರಿತಾ ಇದ್ದೀನಿ. So what are they? We used to call it as ಕ್ರಿಸ್ಟೆ ಅಂತ ಹೇಳ್ಬಿಟ್ಟು. So now one more important
the characteristic feature of the mitochondria is having its own DNA. ಇದರಲ್ಲಿ ತನ್ನದೇ ಆಗಿರೋ ಒಂದು DNA ಇರುತ್ತೆ. ಓಕೆ, ಅಲಾಂಗ್ ವಿತ್ ಇಟ್ಸ್ ಓನ್ ರೈಬೋಸೋಮ್ಸ್. ರೈಬೋಸೋಮ್ಸ್ಗಳು ಮತ್ತೆ DNA ಇರುತ್ತೆ. ಸೊ ಲೆಟ್ ಮಿ ಲೇಬಲ್ ದೆಮ್, ದೆನ್ ಯು ಕಮ್ ಟು ನೋ ವಾಟ್ ಈಸ್ ದಾಟ್. ಓಕೆ, ಸೊ ಈಗ ನೋಡ್ತೀರಾ, ಔಟರ್ ಮೆಂಬ್ರೇನ್. ದಿಸ್ ಈಸ್ ದ ಮೈಟೋಕಾಂಡ್ರಿಯಾ having the outer membrane, okay, and the second one, you know, that's the inner membrane. Illide nodi, inner membrane. So this one is the inner membrane. Next, there is a space within that, that's called the matrix. That's the matrix. Matrix in the sense ground substance within it. Next, the mitochondria having its own DNA. So idukke tannade agirtakanta DNA irutte. So that is able to synthesize their own protein. So adu tanna protein anna taane synthesize ಮಾಡ್ಕೊಳ್ಳುತ್ತೆ. Along with, you know, so number of ribosomes. And also, as I said, there is a infolding structures. These structures are called cristae. ಇಲ್ಲಿ cristae ಇರುತ್ತೆ. So last class ಅಲ್ಲೂ ಕೂಡ ಇದೇ ತರ ಒಂದು ವರ್ಡ್ ಹೇಳಿದೆ ನಾನು ನಿಮ್ಗೆ. ಸೊ ಗಾಲ್ಗಿ ಕಾಂಪ್ಲೆಕ್ಸ್ ಅನ್ನ ಹೇಳುವಾಗ ಸಿಸ್ಟರ್ನಿ ಅಂತ ಹೇಳ್ಬಿಟ್ಟು, ಸಿಸ್ಟರ್ನಾ, ಸಿಸ್ಟರ್ನಮ್, ಸಿಸ್ಟರ್ನಿ. ಸೊ ದೋಸ್ ಆರ್ ದ ಸ್ಟ್ಯಾಕ್ಸ್ ಆಫ್ ಗಾಲ್ಗಿ ಕಾಂಪ್ಲೆಕ್ಸ್. ಗಾಲ್ಗಿ ಕಾಂಪ್ಲೆಕ್ಸ್ ಅಲ್ಲಿರೋ ಫೋಲ್ಡಿಂಗ್ ಸ್ಟ್ಯಾಕ್ಸ್ ಗಳಿಗೆ ಸಿಸ್ಟರ್ನಿ ಅಂತ ಹೇಳ್ತೀವಿ. ಮೈಟೋಕಾಂಡ್ರಿಯಾ, ಇಫ್ ಇಟ್ ಈಸ್ ಹ್ಯಾವಿಂಗ್ number of infolding structures, we used to call it as a cristae, increases the surface area for the ATP reaction to release the energy. Okay, so now I am writing here, ಏನು ಮಾಡ್ತಾ ಇದೆ, ATP released by the mitochondria. It is commonly called energy currency of our cell. Energy currency of our cell ಅಂತ ಹೇಳ್ತೀವಿ. ಓಕೆನಾ? ಸೊ ಇದೇನ್ ಮಾಡುತ್ತೆ ಇವಾಗ, ಕ್ರಿಸ್ಟೆ that provides the place, that provides the surface for the ATP reaction. During that releases the energy, and that energy utilized by the cell for the various metabolic activities. ಸೆಲ್ ಒಳಗಡೆ ನಡೀತಕ್ಕಂಥ ಅದು ಕೆಮಿಕಲ್ ರಿಯಾಕ್ಷನ್ಸ್ಗಳಾಗಿರ್ಬೋದು ಅಥವಾ ಮೆಕ್ಯಾನಿಕಲ್ ಯಾವುದೇ ತರ ಒಂದು ರಿಯಾಕ್ಷನ್ಸ್ಗಳಾಗಿರ್ಬೋದು. ಸೊ ಎಲ್ಲದಕ್ಕೂ ಎನರ್ಜಿ ಬೇಕಾಗುತ್ತೆ, ಅಂಡ್ ದಟ್ ಈಸ್ ಗಿವನ್ ಬೈ ದ ಮೈಟೋಕಾಂಡ್ರಿಯಾ. ಸೊ ತುಂಬಾ ಸಿಂಪಲ್ ಆಗಿದೆ ಅಲ್ವಾ? ಸೊ ಏನ್ ನೆನ್ಪಿಟ್ಕೊಬೇಕು, ಒಂದು ಸ್ಟ್ರಕ್ಚರ್ ಅಂಡ್ ದ ಸೆಕೆಂಡ್ ಒನ್ ಇಸ್ ಫಂಕ್ಷನ್. ಓಕೆ, ಮತ್ತೆ ಹೇಳ್ಬೋದಲ್ವಾ? ಸೊ ಐ ಆಮ್ ಜಸ್ಟ್ ರಿಪೀಟಿಂಗ್ ದಟ್. ವಾಟ್ ಈಸ್ ಮೈಟೋಕಾಂಡ್ರಿಯಾ? ಮೈಟೋಕಾಂಡ್ರಿಯಾ ಇಸ್ ಕಾಮನ್ಲಿ ಕಾಲ್ಡ್ ಪವರ್ ಹೌಸ್ ಆಫ್ ದ ಸೆಲ್. ವೈ? ಬಟ್ ಅದನ್ನ ಪವರ್ ಹೌಸ್ ಆಫ್ ದ ಸೆಲ್ ಯಾವುದು ಅಂತ ಕೇಳಿದ್ರೆ ಅದು ಲೋಯರ್ ಲೆವೆಲ್ ಕ್ವಶನ್ ಆಗ್ಬಿಡುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಮೀಡಿಯಂ ಲೆವೆಲ್ ಆಫ್, ಇನ್ ದ ಕೇಸ್ ಆಫ್ ಡಿಫಿಕಲ್ಟಿ ಲೆವೆಲ್, ಸೊ ಮೀಡಿಯಂ ಲೆವೆಲ್ಗೆ ಕೇಳಿದಾಗ ಜಸ್ಟಿಫೈ ದ ಸ್ಟೇಟ್ಮೆಂಟ್ ಅಂತ ಕೇಳ್ತಾರೆ. ದೆನ್ ಯು ಹ್ಯಾವ್ ಟು ಆನ್ಸರ್ mitochondria is powerhouse of the cell because this is the site of aerobic respiration. This is the site where the glucose will break down to release the energy in the form of ATP. ATP in the sense adenosine triphosphate. So ಪದೇ ಕೇಳಿರ್ತೀರ ಈ ವರ್ಡ್ ಅನ್ನ, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳ್ಬಿಟ್ಟು. ಫಾಸ್ಫೇಟ್ ಎಲ್ಲಿ ಕೇಳಿರ್ತೀರಾ? Again, in the same case of respiration, and how much of energy is released during the respiration. ಎಷ್ಟು ಪ್ರೊಡ್ಯೂಸ್ ಆಗುತ್ತೆ? 38 ATP ಮಾಲಿಕ್ಯೂಲ್ಸ್. ಅದೇ ಎನೈರೋಬಿಕ್ ರೆಸ್ಪಿರೇಷನ್ಗೆ ಬಂದಾಗ ಕೆಲವು ಬ್ಯಾಕ್ಟೀರಿಯಾಗಳಲ್ಲಿ, ಈಸ್ಟ್ಗಳಲ್ಲಿ ಆಗೋದು, ಅಲ್ಲಿ 2 ATP ಮಾಲಿಕ್ಯೂಲ್ಸ್ ಮಾತ್ರ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲಿ ಆಗುತ್ತೆ. ಓಕೆ, ಸೊ ಹಾಗಾಗಿ ಅದನ್ನ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಹೇಳ್ತಾ ಇದೀವಿ. ನಾವು ವಿ ನೀಡ್ ಟು ಟಾಕ್ ಅಬೌಟ್ ದ ಸ್ಟ್ರಕ್ಚರ್. ಮೈಟೋಕಾಂಡ್ರಿಯಾ ಇಸ್ ಯೂಶುವಲಿ ಓವಲ್. ಸೊ ಆರ್ ಯು ಕ್ಯಾನ್ ಸೇ ಯಾವ ಶೇಪಲ್ಲಿ ಇರುತ್ತೆ? ಸಾಸೇಜ್ ಶೇಪಲ್ಲಿ ಇರುತ್ತೆ. ಓವೆಲ್ ಆರ್ ಸಾಸೇಜ್ ಶೇಪಲ್ಲಿ ಇರುತ್ತೆ. ಅಂಡ್ ಡಬಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನೆಲ್. Next point, there are two layers as we said. So outer membrane and inner membrane. Outer membrane is porous, having smooth, having number of pores. And inner membrane is usually having number of infolding structures called cristae. ಇದು ಕ್ರಿಸ್ಟೆ ಆಗಿರುತ್ತೆ, ಅಂದ್ರೆ ಇನ್ಫೋಲ್ಡಿಂಗ್ ಸ್ಟ್ರಕ್ಚರ್ಗಳಿಗೆ ಕ್ರಿಸ್ಟೆ ಅಂತ ಹೇಳ್ತೀವಿ. ಅಂಡ್ ದ ಎಂಟೈರ್ ದ ಮೈಟೋಕಾಂಡ್ರಿಯಾ ಇಸ್ ಫಿಲ್ಡ್ ವಿತ್ ಅ ಸಬ್ಸ್ಟೆನ್ಸ್ ಕಾಲ್ಡ್ ಮ್ಯಾಟ್ರಿಕ್ಸ್. ಗ್ರೌಂಡ್ ಸಬ್ಸ್ಟೆನ್ಸ್ ಇಸ್ ಕಾಲ್ಡ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್, ಸೊ ಕ್ರಿಸ್ಟೆ ದಟ್ ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ ಫಾರ್ ದ ಕೆಮಿಕಲ್, ಆರ್ ಯು ಕ್ಯಾನ್ ಸೇ ATP reaction to release the energy. Next structure you have to write, it is a unique organelle just like a chloroplast.
ಮೈಟೋಕಾಂಡ್ರಿಯಾ ಹ್ಯಾವಿಂಗ್ ಇಟ್ಸ್ ಓನ್ DNA, ಇದರಲ್ಲಿ ತನ್ನದೇ ಆಗಿರೋ ಒಂದು DNA ಇರುತ್ತೆ, ಅಂಡ್ ಇಟ್ ಈಸ್ ಏಬಲ್ ಟು ಪ್ರೊಡ್ಯೂಸ್ ಇಟ್ಸ್ ಓನ್ ಪ್ರೋಟೀನ್ಸ್, ತನ್ನದೇ ಆಗಿರೋ ಪ್ರೋಟೀನ್ಸ್ಗಳನ್ನ ಅದು ಪ್ರೊಡ್ಯೂಸ್ ಮಾಡಿಕೊಳ್ಳುತ್ತೆ. ಓಕೆ, ನೆಕ್ಸ್ಟ್ ಸ್ಟ್ರಕ್ಚರ್ ಹೇಳಿದ್ದೀನಿ. ನೆಕ್ಸ್ಟ್ ಏನಾಗುತ್ತೆ ಇವಾಗ, ಡ್ಯೂರಿಂಗ್ ಏರೋಬಿಕ್ ರೆಸ್ಪಿರೇಷನ್ ಇನ್ ದ ಇನ್ನರ್ ಸರ್ಫೇಸ್ ಆಫ್ ದ ಮೈಟೋಕಾಂಡ್ರಿಯಾ ಓವರ್ ದ ಕ್ರಿಸ್ಟೆ, ATP ರಿಯಾಕ್ಷನ್ಸ್ ಆಗುತ್ತೆ, ಅಲ್ಲಿ ಕಂಪ್ಲೀಟ್ ಆಗಿ ಗ್ಲೂಕೋಸ್ ಬ್ರೇಕ್ ಡೌನ್ ಆಗುತ್ತೆ. ಸೊ ದೇರ್ ಬೈ ದಟ್ ರಿಲೀಸಸ್ ದ ಎನರ್ಜಿ, okay, in the form of ATP. Hence the ATP is called energy currency of our cell. So this energy is very much essential for all the metabolic activities. Okay, andre cellular metabolic activities ಆಗಬೇಕು ಅಂತ ಹೇಳಿದ್ರೆ ATP ಬೇಕಾಗುತ್ತೆ. So ATP means adenosine triphosphate ಅಂತ ಹೇಳ್ತೀವಿ. ಅರ್ಥ ಆಗಿದೆಯಾ? So this is called mitochondria. So next structure ನೋಡೋಣ ಹಾಗಿದ್ರೆ. And now we are talking about the plastids. Plastids. So previous one, mitochondria present in both plant and animal cell. But plastids ಅನ್ನೋದೆಲ್ಲಿ ಇರುತ್ತೆ? Yes, it is present only in plant cell. I'm just writing here. It is present only in plant cells. Plant cells ಗಳಲ್ಲಿ ಮಾತ್ರ ಇರುತ್ತೆ. So we come to know that if they are present only in plants, they may be responsible for their unique characteristics, right? ಅದು ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ ರೆಸ್ಪಾನ್ಸಿಬಲ್ ಆಗಿರುತ್ತೆ. ದೆನ್ ವಾಟ್ ಈಸ್ ದಟ್ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್? ದಟ್ ಈಸ್ ಕಾಲ್ಡ್ ಫೋಟೋಸಿಂಥೆಸಿಸ್. ದಟ್ಸ್ ಕಾಲ್ಡ್ ಮೇಕಿಂಗ್ ದೇರ್ ಓನ್ ಫುಡ್ ವಿತ್ ದ ಹೆಲ್ಪ್ ಆಫ್ ಕ್ಲೋರೋಫಿಲ್, ಕ್ಲೋರೋಪ್ಲಾಸ್ಟ್. ಸೊ ಪ್ಲಾಸ್ಟಿಡ್ ಅಲ್ಲಿ ಕ್ಲೋರೋಪ್ಲಾಸ್ಟ್ ಅನ್ನೋದು ಒಂದು ಸ್ಟ್ರಕ್ಚರ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ತಿಳ್ಕೊಂಡು, ಓಕೆ, ಇಟ್ಸ್ ಆಲ್ಸೋ ಅ ಡಬಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನೆಲ್. ಐ ಆಮ್ ರೈಟಿಂಗ್ ಹಿಯರ್, ಇಟ್ಸ್ ಆಲ್ಸೋ ಅ ಡಬಲ್ membrane bounded organelle, double membrane bounded organelle. Okay, bounded organelle. So next ಅದಾದ್ಮೇಲೆ ಏನು ತಿಳ್ಕೊಬೇಕು ನಾವು? We have to discuss about the structure and the types of plastids. Plastids ಗಳಲ್ಲಿ ಎಷ್ಟು ತರ ಇರುತ್ತೆ, ಎಲ್ಲಿ ಇರುತ್ತೆ? As I said, plastids are present only in plant cell. Plant cell ಗಳಲ್ಲಿ ಮಾತ್ರ ಇರುತ್ತೆ. ಸೊ ಅದು ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, plastids are of two types. ಎರಡು ತರ ಇರುತ್ತೆ. There are of two types of plastids are present. Okay, so they are commonly called chromoplasts and leucoplasts. ನೆನ್ಪಿಡ್ಕೊಳ್ಳಿ, whenever you heard the word leuco, ಯಾವಾಗ ನೀವು ಈ ಲ್ಯೂಕೋ ಅನ್ನೋ ವರ್ಡ್ ಕೇಳ್ತೀರಾ, ರಿಮೆಂಬರ್ that indicates the colorless or the white. ಅದು ವೈಟ್ ಅನ್ನ ಇಂಡಿಕೇಟ್ ಮಾಡುತ್ತೆ, ಇಲ್ಲ ಅಂದ್ರೆ ಕಲರ್ಲೆಸ್ ಅಂತ ಇಂಡಿಕೇಟ್ ಮಾಡುತ್ತೆ. ಸರ್ ಆಗಿದ್ರೆ ವೈಟ್ ಕಲರ್ಲೆಸ್ ಆಗಿರುತ್ತಾ? ಸೊ ಯೂಶುವಲ್ ಆಗಿ ನಾವು ಬಯಾಲಜಿಕಲಿ ಬಂದಾಗ ಕೆಮಿಸ್ಟ್ರಿಯಲ್ಲಿ ಹೇಳುವಾಗ ವೈಟ್ ಇಸ್ ಕಲರ್ಲೆಸ್ ಅಂತ ಹೇಳ್ತೀವಿ. ಬಟ್ ಇನ್ ದ ಕೇಸ್ ವೈಟ್ ಈಸ್ ಹ್ಯಾವಿಂಗ್ ಆಲ್ ದ ಕಲರ್ಸ್, ರೈಟ್? ಕಲರೆಸ್ಟ್ ಅಂತ ಹೇಳ್ಬೇಕು ನಾವು ಅದನ್ನ. ಬಟ್ ಇವ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಕಲರ್ಲೆಸ್ ಇನ್ ದ ಸೆನ್ಸ್ ಲ್ಯೂಕೋ. ಎಲ್ಲಿ ಕೇಳಿರ್ತೀರಾ? WBC, ವೈಟ್ ಬ್ಲಡ್ cells are corpuscles, also known as leukocytes ಅಂತ ಹೇಳ್ತೀವಿ. ಲ್ಯೂಕೋಸೈಟ್ಸ್ ಯಾಕೆಂದ್ರೆ ಅದು ಕಲರ್ಲೆಸ್ ಆಗಿರುತ್ತೆ. ಸೊ ಇಲ್ಲಿ ಇದು ಲ್ಯೂಕೋಪ್ಲಾಸ್ಟ್ ಅಂತ ಹೇಳ್ಬಿಟ್ಟು. ಸೊ how many types of plastids are present in the plant cell? There are two types. One is chromoplast and second one is leucoplast. So chromoplast, as the name indicating, so having colored pigments. So chromoplast ಅಂತ ಹೇಳಿದ್ರೆ it is having, okay, colored pigments. ಇದರಲ್ಲಿ ಪಿಗ್ಮೆಂಟ್ಸ್ ಗಳು ಇರುತ್ತೆ ಅಂತ ಅರ್ಥ. ಓಕೆ, ಸೊ ಆಸ್ ದ ಲ್ಯೂಕೋಪ್ಲಾಸ್ಟ್ ಇಂಡಿಕೇಟ್ಸ್, ಲ್ಯೂಕೋಪ್ಲಾಸ್ಟ್ ಗೆ ಬಂದಾಗ ಇದು ವೈಟ್ ಆರ್ ಕಲರ್ಲೆಸ್ ಆಗಿರುತ್ತೆ. ವೈಟ್ ಆರ್ ಕಲರ್ಲೆಸ್ ಅಂತ ಹೇಳ್ಬೋದು ನಾವು. ಓಕೆ, ಸೊ ದಟ್ ಮೀನ್ಸ್ ಇಟ್ ಡಸಂಟ್ ಹ್ಯಾವ್ ಎನಿ ಪಿಗ್ಮೆಂಟ್. ಯಾಕದು ಕಲರ್ಲೆಸ್ ಆಗಿದೆ, ಯಾಕದು ವೈಟ್ ಆಗಿದೆ, ಕಲರ್ಲೆಸ್ ಆಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಪಿಗ್ಮೆಂಟ್ಗಳು ಇರೋದಿಲ್ಲ. ಸೊ ಹಾಗಿದ್ರೆ ಎಲ್ಲಿ ಇರುತ್ತೆ? ಸೊ ಇನ್ ಪ್ಲಾಂಟ್ಸ್, ಸೊ ಸೆಲ್ ಅಲ್ಲಿ ಇರುತ್ತೆ ಅಂತ ಗೊತ್ತಾಯ್ತು. ಬಟ್ ಇನ್ ವಿಚ್ ಪಾರ್ಟ್ ಆಫ್ ದ ಪ್ಲಾಂಟ್ ಬಾಡಿ ಯು ಕ್ಯಾನ್ ಅಬ್ಸರ್ವ್ ದ chromoplast and leucoplast? Leucoplasts are present in the colorless parts of the plant body like roots and stem. Matured stem ಗಳಲ್ಲಿ ಮತ್ತೆ roots ಗಳಲ್ಲಿ ಕಂಡುಬರುತ್ತೆ. What is the color of the root? Usually it is white. Okay, or sometimes it's the brown in color. Brown ಯಾಕೆ ಅಂತ ಹೇಳಿದ್ರೆ because of the minerals along with the soil. ಸೊ ಆ ತರ ಇರೋದ್ರಿಂದ. ಸೊ ಹಾಗಾಗಿ most of the leucoplasts are present in roots or the matured stem. But when it comes to chromoplasts, they are present in aerial parts of the plant body, responsible for photosynthesis. It imparts different colors.
ಆ ಕಲರ್ಗಳು ಕೂಡ ಬೇರೆ ಬೇರೆ ಫಂಕ್ಷನ್ಗಳನ್ನ ಮಾಡುತ್ತೆ. ಕಲರ್ ಯಾಕೆ ಬಂತು? ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಪಿಗ್ಮೆಂಟ್. ಸೊ ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ದ ಪ್ಲಾಸ್ಟಿಡ್ having the pigment called chlorophyll. ಅದರಲ್ಲಿ ಏನಾದರೂ ಕ್ಲೋರೋಫಿಲ್ ಇದ್ರೆ, ಪ್ಲಾಸ್ಟಿಡ್ ಹ್ಯಾವಿಂಗ್ ದ ಪಿಗ್ಮೆಂಟ್ ಕಾಲ್ಡ್ ಕ್ಲೋರೋಫಿಲ್, ದಟ್ಸ್ ಕಾಲ್ಡ್ ಕ್ಲೋರೋಪ್ಲಾಸ್ಟ್. ಅದಕ್ಕೆ ಕ್ಲೋರೋಪ್ಲಾಸ್ಟ್ ಅಂತ ಹೇಳ್ತೀವಿ. ಸಿ ಕ್ರೋಮಾ ಇನ್ ದ ಸೆನ್ಸ್ ಕಲರ್ ಅಂತ ಅರ್ಥ. It's a general word. So wherever you heard the word chroma, it's a colored substance. So chromosome that absorbs the colored substance ಅಂತನೂ ಅರ್ಥ ಕೊಡುತ್ತೆ ಅದು. ಸೊ ಹಾಗಾಗಿ ಕ್ರೋಮೋಪ್ಲಾಸ್ಟ್, colored substances, so which is having number of pigment. Leucoplasts, these are the plastids, so without pigments. They are present in roots and most of the underground parts, including root and also the stem. So next, the plastid which is having the pigment called chlorophyll, that is called chloroplast. Plastid which is having the chlorophyll is called chloroplast. So not only the chlorophyll, ಬೇರೆ ಬೇರೆ ಪಿಗ್ಮೆಂಟ್ಸ್ಗಳು ಕೂಡ ಇರುತ್ತೆ. ಸೊ ಇದು ಕ್ಲೋರೋಫಿಲ್ ಅನ್ನ ಹೊಂದಿದ್ರೆ ದಟ್ಸ್ ಯೂಶುವಲಿ ಗ್ರೀನ್ ಇನ್ ಕಲರ್. ಸೊ ಇವಾಗ ಆ ಪ್ಲಾಂಟ್ ಪಾರ್ಟ್ಸ್ ಏನಾಗಿರುತ್ತೆ, ಗ್ರೀನ್ ಕಲರ್ ಅಲ್ಲಿ ಅಪಿಯರ್ ಆಗುತ್ತೆ. ಆದ್ರೆ ಸೊ ವೆನ್ ಇಟ್ ಕಮ್ಸ್ ಟು ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಬಾಡಿ ಲೈಕ್ ಅ ಫ್ಲವರ್, or you can say the fruit, or different leaves, ಕೆಲವು ಸಲ yellow color, brown color, orange color ಎಲ್ಲ ನೋಡಿರ್ತೀರಾ. ಸೊ ಯಾಕೆ? ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಡಿಫರೆಂಟ್ the quantity of different pigments like xanthophyll. ಸೊ ಈಗ ನಾವು ಏನಾದ್ರು ರೆಡ್ ಆಲ್ಗೆ, ಬ್ರೌನ್ ಆಲ್ಗೆ ಮತ್ತೆ ಇನ್ನೊಂದು ಗ್ರೀನ್ ಆಲ್ಗೆ ಅಂತ ಕೇಳಿರ್ತೀವಿ. ಸೊ ಅದರಲ್ಲೂ ಕೂಡ ನಾವು ಕೆರೋಟಿನಾಯ್ಡ್ಸ್ ಗಳನ್ನ ನೋಡ್ತೀವಿ. ಎರಿಥ್ರೋ ಅಂತ ಹೇಳಿದ್ರೆ ರೆಡ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ಅದೇ ತರ ಇಲ್ಲಿಗೆ ಬಂದಾಗ ಝ್ಯಾಂಥೋ ಅದು ಯೆಲ್ಲೋ ಅಥವಾ ಬ್ರೌನ್ ಕಲರ್ ನ ಇಂಡಿಕೇಟ್ ಮಾಡುತ್ತೆ. ಸೊ ಹಾಗಾಗಿ ದಟ್ ಈಸ್ ಇಂಡಿಕೇಟಿಂಗ್ ದ ಪಿಗ್ಮೆಂಟ್. So plastid having the chlorophyll is called chloroplast ಅಂತ ಡೈರೆಕ್ಟ್ ಆಗಿ ಹೇಳ್ಬೋದು. That helps in trapping the sunlight. So you can say directly helps in photosynthesis. Helps in photosynthesis ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಈಗ ಕ್ಲೋರೋಪ್ಲಾಸ್ಟ್ ಬಗ್ಗೆ ಮಾತಾಡೋಣ. Look at here chloroplast. They are usually present in aerial parts of the plant body, as I said, especially leaves. Leaves ಗಳಲ್ಲಿ ಇರುತ್ತೆ. ಸೊ ಲೀವ್ಸ್ ಸ್ಟ್ರಕ್ಚರ್ ನ ನೀವು ಡಿಸೆಕ್ಟ್ ಮಾಡಿದ್ರೆ ಅಪ್ಪರ್ ಪ್ಯಾಲಿಸೈಡ್ ಪ್ಯಾರನ್ಕೈಮ, ಲೋಯರ್ ಸ್ಪಾಂಜಿ ಪ್ಯಾರನ್ಕೈಮ ಅಂತ ಇರುತ್ತೆ. ಅಪ್ಪರ್ ಅಂತ ಹೇಳಿದ್ರೆ ದಟ್ ಈಸ್ ಅಟ್ಯಾಚ್ಡ್ ಟು ದ ಅಪ್ಪರ್ ಎಪಿಡರ್ಮಿಸ್. ಸೊ ವೇರ್ ದ ಲೈಟ್ ಇನ್ಸಿಡೆಂಟ್ ಆನ್ ಇಟ್, ಅದ್ರ ಮೇಲೆ ಭಾಗದಲ್ಲಿ ಲೈಟ್ ಬೀಳುತ್ತೆ. Helpful to trap the sunlight. So that's why there you can observe large number of chloroplasts to trap the sunlight. Double membrane bounded organelle, as I said, and also having number of stack-like structure. ಈ ತರ ನಂಬರ್ ಆಫ್ ಸ್ಟ್ಯಾಕ್-ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಅಂಡ್ ದೀಸ್ ಆರ್ ಕಾಲ್ಡ್ ಗ್ರಾನಾ. ವಾಟ್ ಈಸ್ ದಟ್? ಗ್ರಾನಾ. ಸೊ ಸಿಂಗುಲರ್ಲಿ ವಿ ಯೂಸ್ ಟು ಕಾಲ್ ಇಟ್ ಎಸ್ ಅ ಗ್ರಾನಮ್. ಸೊ ನಂಬರ್ ಆಫ್ ಸ್ಟ್ಯಾಕ್ಸ್ ಆರ್ ಪ್ರೆಸೆಂಟ್ ಇನ್ ಎವ್ರಿ ಗ್ರಾನಮ್. ಒಂದೊಂದು ಗ್ರಾನಮ್ ಅಲ್ಲೂ ಕೂಡ, ಇಫ್ ಯು ಆರ್ ಕನ್ಸಿಡರಿಂಗ್ ದಿಸ್ ಒನ್ ಇಸ್ ದಿಸ್ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಇಸ್ ದ ಗ್ರಾನಮ್, ಸೊ 2, 3, 4 like that. Every granum is made of number of stack-like coin discoid structures called thylakoid. There you can observe. So these are called single ಆಗಿರೋ ಒಂದು ನಾನು ಬರಿತಾ ಇದ್ದೀನಿ. They are called thylakoids ಅಂತ ಹೇಳ್ಬಿಟ್ಟು. So that's the place where the chlorophyll are present. So ಅಲ್ಲಿ chlorophyll ನೀವು ನೋಡ್ಬೋದು. And there is a huge space. So where the grana and thylakoids are present, that is called stroma. So that's called the stroma. Okay. And every granum is connected. Okay, interconnection irutte adaralli. So internally they have connected by the membrane called, what we used to call it as stromal lamellae. So that is called stromal lamellae. Okay, stromal lamellae anta heltivi. So you should remember all this structure. Hege irutte? This is usually oval in shape. Oval shape alli irutte chloroplast annodu. And double membrane bounded organelle. So within the chloroplast you can see the matrix is called stroma. So stroma is having number of stack-like structure called grana, and every granum is made of number of stack-like coin-shaped structure called thylakoids. So where the chlorophyll is present. Alli chlorophyll irutte. Alli ಏನಾಗುತ್ತೆ, ರಿಯಾಕ್ಷನ್ಸ್ಗಳಾಗುತ್ತೆ, ಲೈಟ್ ರಿಯಾಕ್ಷನ್ ವಿಲ್ ಟೇಕ್ಸ್ ಪ್ಲೇಸ್. ಸೊ ಎರಡು ತರ ನೀವು ತಿಳ್ಕೊಂತೀರಾ ಹೈಯರ್ ಕ್ಲಾಸ್ಗಳಿಗೆ ಬಂದಾಗ, ಸ್ಟ್ರೋಮಾದಲ್ಲಿ ಮತ್ತೆ ಥೈಲಾಕಾಯ್ಡ್ಗಳಲ್ಲಿ. ಸೊ ವೇರ್ ದ ಲೈಟ್ ರಿಯಾಕ್ಷನ್ ಅಂಡ್ ಡಾರ್ಕ್ ರಿಯಾಕ್ಷನ್, ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್ ಅಂಡ್ ಇನ್ ದ ಆಬ್ಸೆನ್ಸ್ ಆಫ್ ಲೈಟ್. ಸೊ ಎಲ್ಲಿ
ಫೋಟೋಸಿಂಥಸಿಸ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಬಟ್ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಕ್ಲೋರೋಪ್ಲಾಸ್ಟ್ ಅಂಡ್ ವೇರ್ ದ ಫೋಟೋಸಿಂಥಸಿಸ್ ವಿಲ್ ಟೇಕ್ಸ್ ಪ್ಲೇಸ್ ಬೈ ಟ್ರ್ಯಾಪಿಂಗ್ ದ ಸನ್ಲೈಟ್. ಸನ್ಲೈಟ್ ಅನ್ನ ಟ್ರ್ಯಾಪ್ ಮಾಡ್ಕೊಂಡು ಈ ತರ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇವಾಗ ಲ್ಯೂಕೋಪ್ಲಾಸ್ಟ್ ಬಗ್ಗೆ ಮಾತಾಡೋಣ. ಲ್ಯೂಕೋಪ್ಲಾಸ್ಟ್ ಸೊ ಏನ್ ಕೆಲಸ ಮಾಡುತ್ತೆ? ಅವಾಗ್ಲೇ ಹೇಳಿದೆ, ಲ್ಯೂಕೋಪ್ಲಾಸ್ಟ್ ಆರ್ ದ ಕಲರ್ಲೆಸ್ ಪ್ಲಾಸ್ಟಿಡ್ಸ್. ಇದು ಕಲರ್ಲೆಸ್ ಆಗಿರುತ್ತೆ, ಪ್ರೆಸೆಂಟ್ ಇನ್ ರೂಟ್ಸ್ ಅಲ್ಲಿ ಇರುತ್ತೆ. ದಟ್ ಹೆಲ್ಪ್ಸ್ ಇನ್ ದ ಸ್ಟೋರೇಜ್ ಆಫ್, ಯಾವ್ದಕ್ಕೆ ಸಹಾಯ ಮಾಡುತ್ತೆ? ಸ್ಟೋರೇಜ್ ಆಫ್ ಡಿಫರೆಂಟ್ ಸಬ್ಸ್ಟೆನ್ಸಸ್ ಇನ್ಕ್ಲೂಡಿಂಗ್ ದ ಆಯಿಲ್, ಆರ್ ಯು ಕ್ಯಾನ್ ಸೇ ದ ಸ್ಟಾರ್ಚ್, ಆರ್ ಯು ಕ್ಯಾನ್ ಸೇ ದ ಪ್ರೋಟೀನ್ಸ್ಗಳನ್ನ, ಅಮೈನೋ ಆಸಿಡ್ಸ್ಗಳನ್ನ, ಆಯಿಲ್ಸ್ಗಳನ್ನ, ಕಾರ್ಬೋಹೈಡ್ರೇಟ್ಗಳನ್ನ ಸ್ಟೋರ್ ಮಾಡುತ್ತೆ. ಹಾಗಾಗಿ ಇಟ್ ಹೆಲ್ಪ್ಸ್ ಟು ಸ್ಟೋರ್ಸ್ ದ ಆಯಿಲ್ನ ಸ್ಟೋರ್ ಮಾಡುತ್ತೆ, ಪ್ರೋಟೀನ್ ಅನ್ನ ಸ್ಟೋರ್ ಮಾಡುತ್ತೆ. ಸೊ ಅದೇ ತರ ಅಂಡ್ ಶುಗರ್ಸ್, ಯು ಕ್ಯಾನ್ ಸೇ ಡೈರೆಕ್ಟ್ಲಿ ಸ್ಟಾರ್ಚ್ ಅನ್ನ ಸ್ಟೋರ್ ಮಾಡುತ್ತೆ. ಸಚ್ ಅ ಟೈಪ್ ಆಫ್ based on the storage substances, we are classifying the leucoplast into different types. Okay, if the leucoplast storing the oil or the fat or lipid content, we used to call it as 𝐒𝐿ioplast. ಅದನ್ನ ನೀವು ಹೈಯರ್ ಕ್ಲಾಸ್ ಅಲ್ಲಿ ತಿಳ್ಕೊಂತೀರಾ. ಲೈಕ್ವೈಸ್ if the leucoplast or the roots are storing the proteins is called 𝐒𝐿uroplast. If the leucoplast is storing the starch or carbohydrate is called amyloplast. So based on the storage material, we are classifying the leucoplast into further types. They are called 𝐒𝐿ioplast. ಪ್ರೋಟೀನ್ಸ್ ಅನ್ನ ಸ್ಟೋರ್ ಮಾಡ್ತಾ ಇದ್ರೆ 𝐒𝐿uroplast, ಸ್ಟಾರ್ಚ್ ಅಥವಾ ಕಾರ್ಬೋಹೈಡ್ರೇಟ್ ಅನ್ನ ಸ್ಟೋರ್ ಮಾಡ್ತಾ ಇದ್ರೆ ಅದನ್ನ amyloplast ಅಂತ ಹೇಳ್ತೀವಿ. ಓಕೆನಾ? ಸೊ this is called plastid. I hope you understood about the plastid. I will repeat it once again. Plastids are the organelles, double membrane bounded organelles present only in plant cell ಅಲ್ಲಿ ಮಾತ್ರ ಇರುತ್ತೆ. ಓಕೆ, ಸೊ ದೀಸ್ ಆರ್ ದ ಸೈಟ್ ವೇರ್ ದ ಫೋಟೋಸಿಂಥಸಿಸ್ ಟೇಕ್ಸ್ ಪ್ಲೇಸ್. ಇದರಲ್ಲಿ ಫೋಟೋಸಿಂಥಸಿಸ್ ಆಗುತ್ತೆ. ಬಿಫೋರ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಟೈಪ್ಸ್, ಅದನ್ನ ಅರ್ಥ ಮಾಡ್ಕೊಬೇಕು. ಡಬಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನೆಲ್ ಆಗಿರುತ್ತೆ. ದೇರ್ ಆರ್ ಟೂ ಟೈಪ್ಸ್ ಆಫ್ ಪ್ಲಾಸ್ಟಿಡ್ಸ್. ಒನ್ ಇಸ್ ಕ್ರೋಮೋಪ್ಲಾಸ್ಟ್, ಸೆಕೆಂಡ್ ಒನ್ ಇಸ್ ದ ಲ್ಯೂಕೋಪ್ಲಾಸ್ಟ್. ಕ್ರೋಮೋಪ್ಲಾಸ್ಟ್ ಆರ್ ದ ಪ್ಲಾಸ್ಟಿಡ್ಸ್ ವಿಚ್ ಆರ್ ಹ್ಯಾವಿಂಗ್ ಕಲರ್ಡ್ ಪಿಗ್ಮೆಂಟ್ಸ್. ಅದರಲ್ಲಿ ಕಲರ್ಡ್ ಪಿಗ್ಮೆಂಟ್ಸ್ ಇರುತ್ತೆ. ಸೊ ಹಾಗಾಗಿ ನಾವು ಕ್ರೋಮೋಪ್ಲಾಸ್ಟ್ ಅಂತ ಹೇಳ್ತೀವಿ. Likewise, leucoplasts, these are the colorless plastids. So they are usually white or colorless. So that doesn't have any pigment irodilla anta artha. Plastids which are having chlorophyll, they are called chloroplast. That helps in photosynthesis. Chloroplast you can observe here, which is usually oval in shape, double membrane bounded organelle having the matrix called stroma, number of grana, granum having thylakoids having, the chlorophyll helps in photosynthesis, and there is a connection between the grana. Okay, that is called stromal lamellae. Interconnection will be there. That is called stromal lamellae. Next, leucoplast. So that's present in underground part where the photosynthesis will not takes place. Agodilla ali. So leucoplast very useful in the storage of different substances. Store ಮಾಡೋದಕ್ಕೆ ಸಹಾಯ ಮಾಡುತ್ತೆ. So if the leucoplast stores the oil, that stores the oil, proteins and starch. ಮೂರು ತರ ನ್ಯೂಟ್ರಿಯೆಂಟ್ಸ್ ಗಳನ್ನು ಕೂಡ ನಾವು ಇಲ್ಲಿ ಬರ್ದಿದ್ದೀವಿ. ಓಕೆ, ಸೊ ಅದರಲ್ಲಿ ಇವಾಗ if they are storing the oil, we used to call it as 𝐒𝐿ioplast and also starch ಗೆ ಬಂದಾಗ amyloplast ಅಂತ ಹೇಳ್ತೀವಿ. ಓಕೆ, ಸೊ ನೆನ್ಪಿಟ್ಕೊಬಹುದಲ್ವಾ? ತುಂಬಾ ಈಸಿ ಆಗಿದೆ, ಕಾಮನ್ ಆಗಿ. ಸೊ ಕೇಳಿದಾಗ you have to write this function as well. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಇವಾಗ we are talking about the vacuoles. ಸೊ vacuole ಅಂತ ಹೇಳಿದ್ರೆ ಏನು? ಇಟ್ಸ್ ಅ ಸ್ಯಾಕ್ ಲೈಕ್ ಸ್ಟ್ರಕ್ಚರ್, ಸ್ಟೋರೇಜ್ ಸ್ಯಾಕ್ ಅಂತ ಹೇಳ್ತೀವಿ ಕಾಮನ್ ಆಗಿ. ಓಕೆ, ಸೊ ಇಟ್ ಈಸ್ ವೆರಿ ಯೂಸ್ಫುಲ್ ಟು ಸ್ಟೋರ್ ದ ಇಂಪಾರ್ಟೆಂಟ್ ಸಬ್ಸ್ಟೆನ್ಸಸ್ ವಿಚ್ ಆರ್ ರಿಕ್ವೈರ್ಡ್ ಬೈ ದ ಸೆಲ್ ಫಾರ್ ದ ಮೆಟಬಾಲಿಕ್ ಆಕ್ಟಿವಿಟಿ. ಐ ಆಮ್ ಜಸ್ಟ್ ರೈಟಿಂಗ್, ಅಂದ್ರೆ ಸೆಲ್ ಮೆಟಬಾಲಿಕ್ ಆಕ್ಟಿವಿಟಿಗೆ ಏನೇನು ಇಂಪಾರ್ಟೆಂಟ್ ಸಬ್ಸ್ಟೆನ್ಸ್ಗಳು ಬೇಕೋ ಅದನ್ನ ಇದು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಸೊ ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್, ಇಟ್ಸ್ ಅ ಸ್ಟೋರೇಜ್ ಸ್ಯಾಕ್. ಇಟ್ಸ್ ಅ storage organelle or the storage sac like structure. So ಏನ್ ಮಾಡುತ್ತೆ? It stores the important substances required by the cell for the various metabolic activity. Okay, ಅದು ಆಯಿಲ್ ಆಗಿರ್ಬೋದು, ಅಮೈನೋ ಆಸಿಡ್ಸ್ or the proteins or the starch, ಇದೆಲ್ಲವನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ along with the waste substances as well. So I'm just writing here, it helpful to store the ಏನನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ? ಆಯಿಲ್. Okay, next to starch, you can say amino acids,
and proteins ಇದನ್ನೆಲ್ಲವನ್ನ ಏನ್ ಮಾಡುತ್ತೆ, ಇದು ಸ್ಟೋರ್ ಮಾಡ್ಕೊಳ್ಳುತ್ತೆ. ಓಕೆನಾ. ನೆಕ್ಸ್ಟ್, ವೇರ್ ಇಟ್ ಇಸ್ ಪ್ರೆಸೆಂಟ್, ಇಟ್ಸ್ ಪ್ರೆಸೆಂಟ್ ಇನ್ ಬೋತ್ ಪ್ಲಾಂಟ್ ಅಂಡ್ ಅನಿಮಲ್ ಸೆಲ್, ಎರಡರಲ್ಲೂ ಕೂಡ ಇರುತ್ತೆ. ಸೊ ವಿ ಕ್ಯಾನ್ ಸೇ ಪ್ರೆಸೆಂಟ್ ಇನ್ ಬೋತ್ ಪ್ಲಾಂಟ್ ಅಂಡ್ ಅನಿಮಲ್ ಸೆಲ್, ಪ್ಲಾಂಟ್ ಅಂಡ್ ಅನಿಮಲ್ ಸೆಲ್ ಎರಡರಲ್ಲೂ ಕೂಡ ಇರುತ್ತೆ. ಹಾಗಿದ್ರೆ ನಾವು ಡಿಫರೆನ್ಸ್ ಬರೀಬೇಕಿದ್ರೆ ಇದನ್ನು ಕೂಡ ಯೂಸ್ ಮಾಡ್ಕೊಂಡಿರ್ತೀವಿ. ಇಫ್ ದೇ ಆರ್ ಪ್ರೆಸೆಂಟ್ ಇನ್ ಬೋತ್ ಪ್ಲಾಂಟ್ ಅಂಡ್ ಅನಿಮಲ್ ಸೆಲ್, ವೈ ವಿ ಹ್ಯಾವ್ ಟೇಕನ್ ದ ವ್ಯಾಕ್ಯೂಲ್ ಟು ಡಿಫರೆನ್ಶಿಯೇಟ್ ದ ಪ್ಲಾಂಟ್ ಅಂಡ್ ಅನಿಮಲ್ ಸೆಲ್. ಯಾಕೆ ಅದನ್ನ ನಾವು ಕ್ರೈಟೀರಿಯಾ ತೆಗೆದುಕೊಂಡು, ಬಿಕಾಸ್ ದೇರ್ ಸೈಜ್ ಮೇ ವೇರಿ, ಅದರ ಸೈಜ್ ವೇರಿ ಆಗುತ್ತೆ. ಯಾವ ತರ ವೇರಿ ಆಗುತ್ತೆ, ವಿ ಕ್ಯಾನ್ ಅಬ್ಸರ್ವ್ ಹಿಯರ್. ಓಕೆ, ಇನ್ ಪ್ಲಾಂಟ್ ಸೆಲ್, ಓಕೆ, ಇನ್ ಪ್ಲಾಂಟ್ ಸೆಲ್ಗೆ ಬಂದಾಗ ಏನಾಗಿರುತ್ತೆ, ವ್ಯಾಕ್ಯೂಲ್ಸ್ ಆರ್ ಲಾರ್ಜ್. ಪ್ಲಾಂಟ್ ಸೆಲ್ ಅಲ್ಲಿ ವ್ಯಾಕ್ಯೂಲ್ಸ್ ಆರ್ ಲಾರ್ಜ್, ತುಂಬಾ ದೊಡ್ಡದಾಗಿರುತ್ತೆ. ಎಷ್ಟು ದೊಡ್ಡದಾಗಿರುತ್ತೆ ಅಂತ ಹೇಳಿದ್ರೆ, ಸಮ್ ಟೈಮ್ ಇಟ್ ಮೇ ಎಕ್ಸ್ಪ್ಯಾಂಡ್ ಅಪ್ ಟು ಅಬೌಟ್, ಅಂದ್ರೆ ಟೋಟಲ್ ಪರ್ಸೆಂಟೇಜ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ 50 to 90% ಆಫ್ ದ ಸೆಲ್ ವಾಲ್ಯೂಮ್. ಸೊ ದಟ್ ಈಸ್ ಆಕ್ಯುಪೈಡ್ ಬೈ ದ ಸೆಂಟ್ರಲ್ ವ್ಯಾಕ್ಯೂಲ್. ಓಕೆ, ಸಮ್ ಟೈಮ್ the vacuoles which are present in, so direct ಆಗಿ ಹೇಳ್ತಾ ಇದೀವಿ, ಪ್ಲಾಂಟ್ ಸೆಲ್ ಆರ್ ಹ್ಯಾವಿಂಗ್ ದ ಲಾರ್ಜರ್ ವ್ಯಾಕ್ಯೂಲ್, ದೊಡ್ಡದಾಗಿರೋ ವ್ಯಾಕ್ಯೂಲ್ ಇರುತ್ತೆ. ಫ್ಯೂವರ್ ಇನ್ ನಂಬರ್, ಕಡಿಮೆ ನಂಬರ್ ಇರುತ್ತೆ. ಅದರಲ್ಲಿ ಸೆಂಟ್ರಲ್ ವ್ಯಾಕ್ಯೂಲ್ ಅಂತ ಏನ್ ಹೇಳ್ತೀವಿ, ದಟ್ ಇಸ್ ವೆರಿ ಲಾರ್ಜ್. ಸೊ ದಟ್ ಮೇ ಈಸ್ ನಿಯರ್ಲಿ ಅಬೌಟ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ದಟ್ ಆಕ್ಯುಪೈಸ್ ನಿಯರ್ಲಿ 50 to 90% ಆಫ್ ದ ಟೋಟಲ್ ವಾಲ್ಯೂಮ್ ಆಫ್ ದ ಸೆಲ್. ಆ ಟೋಟಲ್ ವಾಲ್ಯೂಮ್ ಆಫ್ ದ ಸೆಲ್ ಅಲ್ಲಿ 50 to 90% ನ ಈ ವ್ಯಾಕ್ಯೂಲ್ ಏನ್ ಮಾಡುತ್ತೆ, ಅದನ್ನ ಕವರ್ ಮಾಡ್ಕೊಳ್ಳುತ್ತೆ, ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಇನ್ನು ಉಳಿದಿರೋ 10% ಅಂತ ಕನ್ಸಿಡರ್ ಮಾಡ್ಕೋಣ. ಆ 10% ಅಲ್ಲಿ ಏನಿರಬೇಕು, ಆಲ್ ದ ನೆಸೆಸರಿ ಆರ್ಗನೆಲ್ಸ್ ಆರ್ ಪ್ರೆಸೆಂಟ್, ಇನ್ಕ್ಲೂಡಿಂಗ್ ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ಲೈಸೋಸೋಮ್ಸ್, ರೈಬೋಸೋಮ್ಸ್. ನೆಕ್ಸ್ಟ್ ಸುತ್ತ ಇರುತ್ತಲ್ಲ ಯಾವ್ದದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಕಾಂಪ್ಲೆಕ್ಸ್, ಅದ್ರ ಜೊತೆಗೆ ಮೇನ್ ಆಗಿ ನ್ಯೂಕ್ಲಿಯಸ್ ಎಲ್ಲ ಇರಬೇಕು. ಸೊ ಯು ಕಮ್ ಟು ನೋ ಹಿಯರ್ ಏನಂತ ಹೇಳ್ಬಿಟ್ಟು, ಬಿಕಾಸ್ ಆಫ್ ದ ಲಾರ್ಜರ್ ವ್ಯಾಕ್ಯೂಲ್ that pushes the nucleus to one corner of the cell. ಆ ಒಂದು ನ್ಯೂಕ್ಲಿಯಸ್ ಅನ್ನ ಒಂದು ಕಾರ್ನರ್ಗೆ ಏನಾಗುತ್ತೆ, ಅದು ಪುಷ್ ಮಾಡುತ್ತೆ. ಸೊ ವಿ ಕ್ಯಾನ್ ಸೇ ದಟ್. ಬಟ್ ಇನ್ ದ ಕೇಸ್ ಆಫ್ ಅನಿಮಲ್ ಸೆಲ್ಗೆ ಬಂದಾಗ, ಅನಿಮಲ್ ಸೆಲ್ ಅಲ್ಲಿ ನಾವು ನೋಡ್ಬೋದು, ವ್ಯಾಕ್ಯೂಲ್ಸ್ ಆರ್ ಸ್ಮಾಲರ್ ಬಟ್ ಲಾರ್ಜರ್ ಇನ್ ನಂಬರ್. ಸೊ ವಿ ಆರ್ ರೈಟಿಂಗ್ ಹಿಯರ್, ವ್ಯಾಕ್ಯೂಲ್ಸ್ ಆರ್ ಸ್ಮಾಲರ್ ಇನ್ ಸೈಜ್ ಬಟ್ ಏನಾಗಿರುತ್ತೆ, ಮೋರ್ ಇನ್ ನಂಬರ್, ಜಾಸ್ತಿ ನಂಬರ್ಗಳನ್ನ ನಾವು ನೋಡಬಹುದು. ಓಕೆ, ಸೊ ಅದಕ್ಕೆ ಒಂದು ಸ್ಕೀಮ್ಯಾಟಿಕ್ ರೆಪ್ರೆಸೆಂಟೇಷನ್ ಬರೆಯೋಣ ಸಿಂಪಲ್ ಆಗಿ. ಕನ್ಸಿಡರಿಂಗ್ ದಿಸ್ ಈಸ್ ದ, ಓಕೆ, ವಿ ಹ್ಯಾವ್ ಟು ರೈಟ್ ದ ಬಾಕ್ಸ್ ಶೇಪ್, ರೈಟ್. ದಿಸ್ ಈಸ್ ದ ಪ್ಲಾಂಟ್ ಸೆಲ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ ಇಟ್ ಈಸ್ ಹ್ಯಾವಿಂಗ್ 2 layers, they are called cell wall and the plasma membrane. And where the nucleus is present at one corner because of the presence of larger vacuole. ಈ ತರ ವ್ಯಾಕ್ಯೂಲ್ ಇರುತ್ತೆ. Here you can observe the vacuole and rest of the organelles are present here and there. ಸೊ ನೀವು ಸುತ್ತ ಬೇರೆ ಬೇರೆ ಆರ್ಗನೆಲ್ಸ್ ಗಳನ್ನ ನೋಡಬಹುದು. ಈ ತರ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಕಾಂಪ್ಲೆಕ್ಸ್, ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್ಗಳು. ಸೊ ಅದೇ ತರ ಮೈಟೋಕಾಂಡ್ರಿಯಾ ಹ್ಯಾವಿಂಗ್ ಒಳಭಾಗದಲ್ಲಿ ಈ ತರ ಸ್ಟ್ರಕ್ಚರ್ ಬರೆದಿರೋದು ಮೈಟೋಕಾಂಡ್ರಿಯಾ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಲೈಸೋಸೋಮ್ಸ್, ರೈಬೋಸೋಮ್ಸ್, ಆಲ್ ದ ಆರ್ಗನೆಲ್ಸ್ ಆರ್ ಪ್ರೆಸೆಂಟ್ ಅಲಾಂಗ್ ವಿತ್ ನ್ಯೂಕ್ಲಿಯೋಲಸ್. ಓಕೆ, ಸೊ ಸಿಂಪ್ಲಿಫೈಡ್ ಸ್ಟ್ರಕ್ಚರ್ ಬರೆದಿದ್ದೀನಿ. ಅಂದ್ರೆ ಒಂದು ಸೈಡ್ ಅಲ್ಲಿ ಈ ಕ್ವಶನ್ ಕೇಳಬಹುದು, ಓಕೆ, ವೈ ದ ನ್ಯೂಕ್ಲಿಯಸ್ ಈಸ್ ಪ್ರೆಸೆಂಟ್ ಅಟ್ ದ ಕಾರ್ನರ್ ಆಫ್ ದ ಸೆಲ್ ಇನ್ ದ ಪ್ಲಾಂಟ್ ಸೆಲ್, ಯಾಕಿರುತ್ತೆ? ಸೊ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಲಾರ್ಜರ್ ವ್ಯಾಕ್ಯೂಲ್. So in plant cell, vacuole occupies nearly about 50 to 90% of the total volume of the cell. So that pushes the nucleus to one side or one corner of the cell anta helbodu. But in the case of animal cell, the vacuoles are smaller in size but larger in number. So the nucleus is usually placed at the center. Center place ಅಲ್ಲಿ ಏನಾಗಿರುತ್ತೆ, nucleus ಇರುತ್ತೆ ಅಂತ ಹೇಳ್ಬೋದು. Okay, so main function of the vacuole ಏನಾಗಿರುತ್ತೆ,
that helpful to store the substances, important substanceಗಳು ಯಾವುದು ಅಂತ ಹೇಳಿದೆ, ಆಯಿಲ್, ಸ್ಟಾರ್ಚ್, ಅಮೈನೋ ಆಸಿಡ್ಸ್ ಅಂಡ್ ಪ್ರೋಟೀನ್ಸ್ ಎಲ್ಲವನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಸ್ಟೋರೇಜ್ ಆರ್ಗನ್ ಆಫ್ ದ ಸೆಲ್ ಅಂತ ನೀವು ಹೇಳ್ಬೋದು. ಓಕೆ, ಸೊ ಇವಾಗ ಅಬ್ಸರ್ವ್ ಮಾಡಿ, ಟಿಲ್ ಹಿಯರ್ ವಿ ಹ್ಯಾವ್ ಡಿಸ್ಕಸ್ಡ್ ಆಲ್ ದ ಆರ್ಗನೆಲ್ಸ್. ಎಲ್ಲ ಆರ್ಗನೆಲ್ಗಳನ್ನ ಡಿಸ್ಕಸ್ ಮಾಡಿದ್ದೀವಿ. ಯಾವ್ಯಾವುದು ಹಾಗಿದ್ರೆ? ಎಸ್, ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಪ್ಲಾಸ್ಮಾ ಮೆಂಬ್ರೇನ್ ಅಂಡ್ ಆಲ್ಸೋ ಸೆಲ್ ವಾಲ್. ಅದಾದ್ಮೇಲೆ ನ್ಯೂಕ್ಲಿಯಸ್ ಅಂಡ್ ಸೈಟೋಪ್ಲಾಸಮ್. ಸೈಟೋಪ್ಲಾಸಮ್ ಅಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಕಾಂಪ್ಲೆಕ್ಸ್, ಲೈಸೋಸೋಮ್ಸ್, ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್ ಆರ್ ಪ್ಲಾಸ್ಟಿಡ್ಸ್, ವ್ಯಾಕ್ಯೂಲ್ಸ್ ಈ ಎಲ್ಲವನ್ನ ಡಿಸ್ಕಸ್ ಮಾಡಿದ್ರು. ಸೊ ಬಟ್ ದೇರ್ ಫಂಕ್ಷನ್ಸ್ ಆರ್ ಕೊರಿಲೇಟೆಡ್, ಒಂದಕ್ಕೊಂದು ಕೊರಿಲೇಟ್ ಆಗಿದೆ, ಬಟ್ ದೇ ಆರ್ ಪರ್ಫಾರ್ಮಿಂಗ್ ಡಿಫರೆಂಟ್ ಫಂಕ್ಷನ್. ದೇ ಆರ್ ಪರ್ಫಾರ್ಮಿಂಗ್ ಡಿಫರೆಂಟ್ ಫಂಕ್ಷನ್ಸ್. ಅಂದ್ರೆ the cells are called division of laborer. Inside the cell itself, organelles are also called division of laborer. They are also performing different activities to keep the cell metabolically active. ಸೆಲ್ ಅನ್ನ ಮೆಟಬಾಲಿಕಲಿ ಆಕ್ಟಿವ್ ಆಗಿಡೋದಕ್ಕೆ ಎಲ್ಲವೂ ಕೂಡ ಡಿಫರೆಂಟ್ ಫಂಕ್ಷನ್ಸ್ ಗಳನ್ನ ಮಾಡ್ತಾ ಇರುತ್ತೆ. ಸೊ ದಟ್ ಸೆಲ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಆಲ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಟು ಪರ್ಫಾರ್ಮ್ ದ ಡ್ಯೂಟಿ ಟು ಮೇಕ್ ಅಸ್ ಅ ಲಿವಿಂಗ್ ಆರ್ಗ್ಯಾನಿಸಮ್ and responsible for the surviving of living organism. So ಹಾಗಾಗಿ ನಾವು ಇದನ್ನ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಅಂತ ಹೇಳ್ತೀವಿ. ಅದು ಕನ್ಕ್ಲೂಷನ್. So why we are calling the cell as a fundamental unit of life, having number of living component called organelles performing different functions and keeping us as a living organism. Okay, so ಇದು ಎಂಟೈರ್ ಟಾಪಿಕ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಸೆಲ್ ಡಿವಿಷನ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೆಲ್ ಡಿವಿಷನ್ ಅಂದ್ರೆ ಏನು? ತುಂಬಾ ಸಿಂಪಲ್ ಆಗಿರೋ ಟಾಪಿಕ್, ಬಟ್ ಅದನ್ನು ಸ್ವಲ್ಪ ಮಟ್ಟಿಗೆ ಎಕ್ಸ್ಟೆಂಡ್ ಆಗಿ ತಿಳ್ಕೊಳ್ತಾ ಹೋಗೋಣ. ಐ ಹೋಪ್ ಯು ಅಂಡರ್ಸ್ಟುಡ್ ಟುಡೇಸ್ ಟಾಪಿಕ್. ಸೊ ವಾಟ್ ಯು ಆರ್ ಗೋಯಿಂಗ್ ಟು ಡೂ ನಾವ್? ತುಂಬಾ ಸಿಂಪಲ್ ಆಗಿರೋ ಟಾಪಿಕ್ ಇದು, ಮೈಟೋಕಾಂಡ್ರಿಯಾ. ಓಕೆ, ಸೊ ಅದೇನು ಅಂತ ಬರ್ಕೊಂಡ್ಬಿಡಿ. ಫಸ್ಟ್ ಏನ್ ಬರೀತಾ ಇದ್ದೀರಾ? ಜಸ್ಟ್ ಯು ಆರ್ ರೈಟಿಂಗ್ ಮೈಟೋಕಾಂಡ್ರಿಯಾ ಅಂತ ಹೇಳಿದ್ರೆ ಇಟ್ ಇಸ್ ಅ ಸೈಟ್ ಆಫ್ ಏರೋಬಿಕ್ ರೆಸ್ಪಿರೇಷನ್, ಪವರ್ ಹೌಸ್ ಆಫ್ ದ ಸೆಲ್. ನೆಕ್ಸ್ಟ್ ಫಂಕ್ಷನ್ ಬರೆಯೋಕ್ಕೂ ಮುಂಚೆ ಏನ್ ಬರೀಬೇಕು? ಯು ಹ್ಯಾವ್ ಟು ರೈಟ್ ದ ಸ್ಟ್ರಕ್ಚರ್. Double membrane bounded organelle, outer membrane, inner membrane, enfolding structure, cristae, stroma, having its own DNA, ribosomes, so it is able to synthesize their own proteins. ಇದನ್ನೆಲ್ಲ ಬರೆದಾದ ಮೇಲೆ ಅದರ ಮೇನ್ ಫಂಕ್ಷನ್, oxidization of the glucose will takes place here to release the energy in the form of ATP. That's the energy currency of our cell, adenosine triphosphate, used by our cell for the various metabolic activity. ಇದರ ಕ್ಲೋರೋಪ್ಲಾಸ್ಟ್ಗೂ ಬರಿಬೇಕು ಮತ್ತೆ ವ್ಯಾಕ್ಯೂಲ್ಗೂ ಕೂಡ ಬರಿಬೇಕಾಗುತ್ತೆ. ಓಕೆ, ಸೊ ಇವಾಗ ನಿಮ್ಗೆ ಈ ಟಾಪಿಕ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಲೆಟ್ಸ್ ಟ್ರೈ ಟು ಕ್ರ್ಯಾಕ್ ಫ್ಯೂ ಕ್ವಶನ್ಸ್. ಕೆಲವು ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಲಿಕ್ಕೆ ಟ್ರೈ ಮಾಡೋಣ. ವೆರಿ ಫಸ್ಟ್ ಕ್ವಶನ್ ಇಸ್ ಹಿಯರ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಪ್ರೈಮರಿ ಫಂಕ್ಷನ್ ಆಫ್ ಮೈಟೋಕಾಂಡ್ರಿಯಾ? ಪ್ರೈಮರಿ ಫಂಕ್ಷನ್ ಆಫ್ ಮೈಟೋಕಾಂಡ್ರಿಯಾ, ಅದು ಯಾವ್ದಾದ್ರು ಫಂಕ್ಷನ್ ಆಗಿರಲಿ, ಆದ್ರೆ ಪ್ರೈಮರಿ ಅಂತ ಬಂದಾಗ ಮೇನ್ ಫಂಕ್ಷನ್ ನಾವು ಬರಿಬೇಕಾಗತ್ತೆ. ಸೊ ವಾಟ್ಸ್ ದಟ್? ಸೆಲ್ಯುಲರ್ ರೆಸ್ಪಿರೇಷನ್, protein synthesis, lipid storage and cell division. Remember that cell division ಆಗೋದು ನಾವು ಕಾಮನ್ ಆಗಿ ನೋಡಿರ್ತೀವಿ. ಎಲ್ಲಿ ಆಗುತ್ತೆ ಸೆಲ್ ಡಿವಿಷನ್? ಸೊ ದಟ್ ಈಸ್ ಯಾವ್ದ್ರಿಂದ? ಸೆಂಟ್ರಿಯೋಲ್ಸ್ ಗಳಿಂದ ಆಗುತ್ತೆ. ಸೆಂಟ್ರಿಯೋಲ್ಸ್ ದಟ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡ್ಯೂಸಿಂಗ್ ದ ಸ್ಪಿಂಡಲ್ ಫೈಬರ್ಸ್. ಸೊ ನೆಕ್ಸ್ಟ್ ಲಿಪಿಡ್ ಸ್ಟೋರೇಜ್ ಅಂತ ಹೇಳಿದೆ. ಲಿಪಿಡ್ ಸ್ಟೋರೇಜ್ ಆಗಿರ್ಬೋದು, ಅದು ಲ್ಯೂಕೋಪ್ಲಾಸ್ಟ್ ಗಳಲ್ಲಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಡೈರೆಕ್ಟ್ ಆಗಿ ವ್ಯಾಕ್ಯೂಲ್ಸ್ ಅಂತ ಹೇಳ್ಬೋದು. ಪ್ರೋಟೀನ್ ಸಿಂಥೆಸಿಸ್ ಅಂತ ಬಂದಾಗ್ಲೂ ಕೂಡ. ಬಟ್ ಇಲ್ಲಿ ರೈಬೋಸೋಮ್ಸ್ ಗಳು ಬರುತ್ತೆ ಪ್ರೋಟೀನ್ ಸಿಂಥೆಸಿಸ್ ಅಲ್ಲಿ, ರೈಬೋಸೋಮ್ಸ್ ಅಂತ ಹೇಳ್ಬೋದು. ಸೊ ಬಟ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಸೆಲ್ಯುಲರ್ ರೆಸ್ಪಿರೇಷನ್, ಆಲ್ಸೋ ಕಾಲ್ಡ್ ಏರೋಬಿಕ್ ರೆಸ್ಪಿರೇಷನ್. Aerobic respiration that takes place within the mitochondria to release the energy in the form of ATP ಅಂತ ಹೇಳ್ಬಿಟ್ಟು. ಓಕೆ, ಸೊ ಇನ್ನೊಂದು ಇಲ್ಲೂ ನೆನ್ಪಿಟ್ಕೊಳ್ಳಿ, ವ್ಯಾಕ್ಯೂಲ್ಸ್ ಗಳಿಗೆ ಬಂದಾಗ ಯು ಶುಡ್ ರಿಮೆಂಬರ್, ವ್ಯಾಕ್ಯೂಲ್ಸ್ ಯಾವ್ದಕ್ಕೆ ಸಹಾಯ ಮಾಡುತ್ತೆ? ಹೆಲ್ಪ್ಸ್ ಟು ಸ್ಟೋರ್ ದ ಮಟೀರಿಯಲ್ಸ್ ಒಂದು. ಬಟ್ ಇನ್ ದ ಕೇಸ್ ಆಫ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಲೈಕ್ ಯಾವುದು? ಅಮೀಬಾದಲ್ಲಿ ನಾವು ಎರಡು ತರ ವ್ಯಾಕ್ಯೂಲ್ಗಳನ್ನ ನೋಡ್ತೀವಿ. ಯಾವುದು? ಫುಡ್ ವ್ಯಾಕ್ಯೂಲ್ಸ್ ಅಂಡ್ ಆಲ್ಸೋ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್ ಅಂತ ಹೇಳ್ಬಿಟ್ಟು. ಕಾಂಟ್ರಾಕ್ಟೈಲ್ vacuoles. So they perform different functions. So food vacuole is formed by engulfing the food material. Food anna engulf ಮಾಡ್ಕೊಂಡಾಗ with the help of pseudopodia that forms the cavity, that forms the space called food vacuole that digests the food material. Contractile vacuole helps in the cell division. ಸೊ ಅಲ್ಲಿ ಅದು ರಿಪ್ರೊಡಕ್ಷನ್ಗೆ ಅಂದ್ರೆ ಗ್ರೋತ್ಗೆ, ಸೆಲ್ ಡಿವಿಷನ್ ಎಲ್ಲ ಒಂದೇ ಆಗುತ್ತೆ ಅದರ ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ಗಳಲ್ಲಿ. ಸೊ ಅದ್ರ ಸಹಾಯ ಮಾಡುತ್ತೆ. ಸೊ ಯು ಕಮ್ ಟು ನೋ
What is the function of mitochondria primarily? So which statement is true about the structure mitochondria? Mitochondria structure ಗೆ related ಆಗಿ ಯಾವುದು true ಆಗಿದೆ? They have a single membrane, no double membrane, right? So next, they contain DNA and ribosomes, of course. They only found in plant cell, no, they present in both plant and animal cell. They are smaller than the bacteria. Okay, ಯಾಕೆಂದ್ರೆ ಇದು ಏನಾಗಿರುತ್ತೆ, ಬ್ಯಾಕ್ಟೀರಿಯಾ ತುಂಬಾ ಚಿಕ್ಕದಾಗಿರುತ್ತೆ. So but that is not smaller than bacteria, you can observe. So you can observe which statement is true ಕೇಳ್ತಾ ಇದ್ದಾರೆ. They contain its own DNA and ribosome is the perfect answer. Okay, so hence they are able to synthesize their own protein. Protein ಅನ್ನ synthesize ಮಾಡುತ್ತೆ. ಸಿಂಗಲ್ ಮೆಂಬ್ರೇನ್ ಅಲ್ಲ, ಡಬಲ್ ಮೆಂಬ್ರೇನ್ ಅಂತ ಹೇಳಿದೀವಿ, ನೆನ್ಪಿಟ್ಕೊಬೇಕು. ನೆಕ್ಸ್ಟ್, ವಿಚ್ ಆರ್ಗನೆಲ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡಕ್ಷನ್ ಆಫ್ ATP, ಅಡಿನೋಸಿನ್ ಟ್ರೈಫಾಸ್ಫೇಟ್? ಯಾವ ಆರ್ಗನೆಲ್ ATP ನ ಸಿಂಥಸೈಸ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಯಾವುದು? ಕ್ಲೋರೋಪ್ಲಾಸ್ಟ್, that helps in photosynthesis. Golgi apparatus, that helps in storage, modification and packaging of the substances. So not in the production of energy or the ATP. Nucleus, metabolically it controls the cellular activity, but it is not directly involved in the production of ATP. Mitochondria, so by the cellular respiration or the aerobic respiration, as I said, it is a site of aerobic respiration, hence it is able to synthesize the ATP necessary to maintain the metabolic activities. Okay, next question. Which type of plastid is responsible for the synthesis and storage of starch? Synthesis and storage of starch. So that is called carbohydrate, right? Starch ಅಂತ ಹೇಳಿದ್ರೆ carbohydrate ಅಂತ ಹೇಳ್ಬೋದು. Chloroplast, chromoplast, leucoplast and amyloplast. ಯಾವುದಿರ್ಬೋದು? ಸಿ, ಲ್ಯೂಕೋಪ್ಲಾಸ್ಟ್ ಅಲ್ಲಿ ಟೈಪ್ಸ್ ಬರುತ್ತೆ. ದಟ್ ಈಸ್ ಕಾಲ್ಡ್ amyloplast. ಸೊ ಆನ್ಸರ್ ಈಸ್ ದ amyloplast. ಸರ್, ಆ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿಲ್ಲ. ಓಕೆ, ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿಲ್ಲ ಅಂದ್ರೆ ಎಕ್ಸಾಮ್ ಅಲ್ಲೂ ಕೇಳಲ್ಲ, ಬಟ್ ನಿಮ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇರಲಿ ಅಂತ ಕೊಡ್ತಾ ಇರೋದು. ಕನ್ಸಿಡರ್ ಮಾಡಿ, ಇಫ್ ದೇ ಆರ್ ನಾಟ್ ಗಿವಿಂಗ್ amyloplast here, then you can choose the leucoplast. Okay, because leucoplasts are useful to store the substances, so they can use it in later form. ಓಕೆ, ಅಂದರೆ ಯಾವುದನ್ನ, ಅದು ಆಯಿಲನ್ನು, ಪ್ರೋಟೀನನ್ನು, ಕಾರ್ಬೋಹೈಡ್ರೇಟನ್ನು ಸ್ಟೋರ್ ಮಾಡಿಟ್ಕೊಂಡು ಯೂಟಿಲೈಸ್ ಮಾಡ್ಕೊಳ್ಳುತ್ತೆ. ಸೊ ಆದರೆ ಅದರಲ್ಲಿ ಬರೋ ಟೈಪ್ ಯಾವುದು? amyloplast, ಕಾರ್ಬೋಹೈಡ್ರೇಟ್. ಸೊ ಹಾಗಾಗಿ ಇದು ರೈಟ್ ಆನ್ಸರ್ ಏನಾಗಿರುತ್ತೆ? amyloplast. ಕ್ಲೋರೋಪ್ಲಾಸ್ಟ್ ಅಂತ ಹೇಳಿದ್ರೆ ಹೆಲ್ಪ್ಸ್ ಇನ್ ಫೋಟೋಸಿಂಥೆಸಿಸ್. ಕ್ರೋಮೋಪ್ಲಾಸ್ಟ್ ಅಂತ ಹೇಳಿದ್ರೆ ದೀಸ್ ಆರ್ ದ ಪ್ಲಾಸ್ಟಿಡ್ಸ್ ಹ್ಯಾವಿಂಗ್ ಎ ಡಿಫರೆಂಟ್ ಪಿಗ್ಮೆಂಟ್ಸ್, ಬೇರೆ ಪಿಗ್ಮೆಂಟ್ಸ್ಗಳು ಇರುತ್ತೆ. ಆ ಕ್ರೋಮೋಪ್ಲಾಸ್ಟ್ ಅಲ್ಲಿ ಒಂದು ಯಾವುದು? ಕ್ಲೋರೋಪ್ಲಾಸ್ಟ್. ಓಕೆ, ಸೊ ಹಾಗಾಗಿ ದ ರೈಟ್ ಆನ್ಸರ್ ಇಸ್ amyloplast. Next, which type of plastid is responsible for the synthesis and storage of pigments other than the chlorophyll? See, other than the chlorophyll. Chlorophyll idre adu chloroplast agutte. But other than the chlorophyll idre, what we used to call it as, that's not the chloroplast, that's the chloroplast. Okay, the right answer is chromoplast. Chromo, colored pigments other than the chlorophyll. ಕ್ಲೋರೋಫಿಲ್ ಇದ್ರೆ ಕ್ಲೋರೋಪ್ಲಾಸ್ಟ್ ಆಗುತ್ತೆ, ಅದರ್ ದ್ಯಾನ್ ಕ್ಲೋರೋಫಿಲ್ ಇದ್ರೆ ಪಿಗ್ಮೆಂಟ್ಸ್ಗಳಿದ್ರೆ ಅದು ಕ್ರೋಮೋಪ್ಲಾಸ್ಟ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದಿಸ್ ಕ್ವಶನ್ ಈಸ್ ಫಾರ್ ಯು. ಈಗ ನೀವು ಇದಕ್ಕೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ ಆ್ಯಂಡ್ ಟ್ರೈ ಟು ಕಮೆಂಟ್ ದ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಫಂಕ್ಷನ್ ಆಫ್ ವ್ಯಾಕ್ಯೂಲ್ಸ್ ಇನ್ ಎ ಸೆಲ್? Function of vacuoles in a cell: storage of nutrients and waste products, synthesis of protein, generation of energy, transport of oxygen. Okay, easy ಹೇಳ್ಬೋದಲ್ವಾ? So just remember the statement that I have given while I'm explaining the vacuole. So try to answer. This is for you. Comment ಮಾಡ್ಲಿಕ್ಕೆ try ಮಾಡಿ. Okay, so next question is here. In animal cell, vacuoles are generally ಏನಾಗಿರುತ್ತೆ? ಅನಿಮಲ್ ಸೆಲ್ಗಳಲ್ಲಿ ವ್ಯಾಕ್ಯೂಲ್ಸ್ ಸ್ಮಾಲ್ ಅಂಡ್ ನ್ಯೂಮರಸ್, ಮೀನ್ಸ್ ಜಾಸ್ತಿ ಇರುತ್ತೆ, ಮೋರ್ ಇನ್ ನಂಬರ್. ಲಾರ್ಜ್ ಅಂಡ್ ಸಿಂಗ್ಯುಲರ್, ದೊಡ್ಡದಾಗಿರುತ್ತೆ, ಓನ್ಲಿ ಒನ್ ಈಸ್ ದೇರ್ ದೇ ಆರ್ ಸೇಯಿಂಗ್. ಆಬ್ಸೆಂಟ್, ಕಂಪ್ಲೀಟ್ಲಿ ಆಬ್ಸೆಂಟ್ ದೇ ಆರ್ ಸೇಯಿಂಗ್. ಓನ್ಲಿ ಪ್ರೆಸೆಂಟ್ ಡ್ಯೂರಿಂಗ್ ಸೆಲ್ ಡಿವಿಷನ್, ಅಕೇಶನಲಿ ದೇ ಆರ್ ಪ್ರೆಸೆಂಟ್ ದೇ ಆರ್ ಸೇಯಿಂಗ್. ಸೊ ಯಾವ್ದು ರೈಟ್ ಆನ್ಸರ್? ಎಸ್, ಇನ್ ಅನಿಮಲ್ ಸೆಲ್ usually the vacuoles are small but smaller in size, numerous in number. Larger and singular, that is in plant cell. ಅದು plant cell ಅಲ್ಲಿ ಆಗುತ್ತೆ.
So the right answer is small and numerous. Smaller in size, numerous in number, many in number, you can say. Okay. Yes. So these are the questions related to the mitochondria and the plastids and the vacuole. I hope you understood today's topic. So ಇನ್ನೊಂದು ಕಾನ್ಸೆಪ್ಟ್ ಇದೆ, ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ತೀವಿ, ಸೆಲ್ ಡಿವಿಷನ್ ಅಂತ. ವೆರಿ ಸಿಂಪಲ್ ಟಾಪಿಕ್. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಟು ಕಂಪ್ಲೀಟ್ ಇಟ್ ಜಸ್ಟ್ ಬೈ ಗಿವಿಂಗ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಸೊ ಅದ್ರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಟ್ಟು ಕಂಪ್ಲೀಟ್ ಮಾಡೋಣ. ಸೊ ಇಲ್ಲಿ ತನಕ ನೀವೇನು ಮಾಡ್ತೀರಾ ಗೊತ್ತಾ? ಜಸ್ಟ್ ಮೇಕ್ ಎ ಟೇಬಲ್. ಓಕೆ, ಒಂದು ಟೇಬಲ್ ತೆಗೆದುಕೊಳ್ಳಿ, ಅಂದರೆ ಒಂದು A4 ಶೀಟಲ್ಲಿ ಎಲ್ಲ ಆರ್ಗನಲ್ಸ್ಗಳನ್ನ ಬರೀರಿ. ಸ್ಟ್ರಕ್ಚರ್, ಓಕೆ, ಸೈಟು, ಸ್ಟ್ರಕ್ಚರ್ ಮತ್ತು ಫಂಕ್ಷನ್ ಎಲ್ಲಿರುತ್ತೆ ಅಂದರೆ ಪ್ಲಾಂಟ್ಸ್ ಅಲ್ಲಿ ಇರುತ್ತೆ, ಅನಿಮಲ್ಸ್ ಇರುತ್ತೆ, ಬೋತ್ ಅಂತ ಬರಿಬೋದು. ಮತ್ತೆ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ, ಫಂಕ್ಷನ್ ಯಾವ ಥರ ಇರುತ್ತೆ ಅಂತ ಬರಿಬೋದು. ಸೊ ಲಿಸ್ಟ್ ಆಲ್ ದ ಆರ್ಗನಲ್ಸ್ ಆಫ್ ದ ಸೆಲ್, the site where it is present, the structure, how that looks, and the function ಏನು ಮಾಡುತ್ತೆ. ಇಷ್ಟನ್ನ ಬರೆದ್ರೆ ಒಂದೇ ಶೀಟಲ್ಲಿ ನೀವು ಎಂಟೈರ್ ಚಾಪ್ಟರ್ನ ತಿಳ್ಕೊಬಹುದು. ಓಕೆನಾ? ಸೊ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ ಎವ್ರಿ ಒನ್.